ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಪೈ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ದಿವಂಗತ ಶರಣಪ್ಪಗೌಡ ಮಾಲಿ ಪಾಟೀಲ್ ಹೊರಗಿನ ಮನೆಯವರ 21ನೇ ಪುಣ್ಯಸ್ಮರಣಾರ್ಥದ ಅಂಗವಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ದಿನಾಂಕ 3/2/2025 ಸೋಮವಾರ. ಸಮಯ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ. ಶಿಬಿರ ನಡೆಯುವ ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಪೇಟೆ, ಜಿಲ್ಲೆ ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಡಿವಾಳ ಮಾಚಿದೇವ ಜಯಂತಿ, ಮಡಿವಾಳ ಸಮಾಜದ ಎಲ್ಲಾ ರಂಗಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು, ಭೀಮರಾಯ. ನಗರದ ಅಭಿವೃದ್ಧಿ ಎಲ್ಲರೊಂದಿಗೆ ಚರ್ಚಿಸಿ ಮಾಸ್ಟರ್ ಪ್ಲಾನ್, ಮೂಲಭೂತ ಸೌಕರ್ಯ ಒದಗಿಸಲು ಮೊದಲ ಆದ್ಯತೆ, ಜೋಬಿನ್ ಮಹಾಪಾತ್ರ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತ ವಿರುದ್ಧ ರಾಜ್ಯಗಳ ಹಿಂದೇಟು. ಫೆಬ್ರವರಿ 7ರಂದು ಹೈದರಾಬಾದ್ನಲ್ಲಿ 1 ಲಕ್ಷ ತಮಟೆ ಚಳವಳಿ, ನರಸಪ್ಪ ದಂಡೋರ. ಫೆಬ್ರವರಿ 4ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಉಪನ್ಯಾಸ ವಿ. ಗೋವಿಂದ್. ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ. ಸಮುದಾಯಗಳು ಚಿಕ್ಕದಾದರೂ ಮನಸ್ಸುಗಳು ದೊಡ್ಡವು. ಕೆ. ಶಾಂತಪ್ಪ. ಮಡಿವಾಳ ಮಾಚಿದೇವ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ. ಸಮಾಜಕ್ಕೆ ಮಡಿವಾಳ ಮಾಚಿದೇವ ಸಂದೇಶಗಳು ಮಾರ್ಗದರ್ಶಿ, ಶ್ರೀ ಶಾಂತಮಲ್ಲ ಶಿವಾಚಾರ್ಯ. ಮಾವಿನಕೆರೆ ಅಭಿವೃದ್ಧಿ ಹೆಸರಿನಲ್ಲಿ 100 ಗಿಡಗಳ ನಾಶ, ಕ್ರಮಕ್ಕೆ ಈರಣ್ಣ ಕೋಸಗಿ ಮನವಿ. ಮಹಾನಗರ ಪಾಲಿಕೆ ನಿಗಮ ಆಯುಕ್ತರಾದ ಜುಬೇನ್ ಮಹಾಪಾತ್ರ ಇವರಿಗೆ ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದಿಂದ ಸ್ವಾಗತ ಕಾರ್ಯಕ್ರಮ. ಮತ್ತು ಸರ್ಜಾಪುರ ಕೆರೆಯಲ್ಲಿ ಮೊಸಳೆ ಪತ್ತೆ, ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ. ವಾರ್ತೆಗಳ ವಿವರ. ಮಡಿವಾಳ ಸಮುದಾಯವು ಇಂದಿಗೂ ಗ್ರಾಮೀಣ ಭಾಗದಲ್ಲಿ ಬಟ್ಟೆ ತೊಳೆಯುವ ವೃತ್ತಿಯಲ್ಲಿ ತೊಡಗಿದ್ದು, ಕುಲ ಕಾಯದ ಜೊತೆಗೆ ಸಮಾಜವು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಬೆಳೆಯಬೇಕಿದೆ. ಇಂದಿನ ಯುವ ಮನಸ್ಸುಗಳಿಂದ ಸಾಧ್ಯವೆಂದು ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ ಹೇಳಿದರು. ಮಡಿವಾಳ ಸಮುದಾಯವು ಇಂದಿಗೂ ಗ್ರಾಮೀಣ ಭಾಗದಲ್ಲಿ ಬಟ್ಟೆ ತೊಳೆಯುವ ವೃತ್ತಿಯಲ್ಲಿ ತೊಡಗಿದ್ದು, ಕುಲ ಕಾಯಕದ ಜೊತೆಗೆ ಸಮಾಜವು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಬೆಳೆಯಬೇಕಿದೆ. ಇಂದಿನ ಯುವ ಮನಸ್ಸುಗಳಿಂದ ಸಾಧ್ಯವೆಂದು ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜನ್ಮದಿನ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯುಕ್ತ ಆಶ್ರಯದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತ ದೇಶ ಸ್ವಾತಂತ್ರ್ಯಗೊಂಡು 7 ದಶಕಗಳಾದರೂ ಮಡಿವಾಳ ಸಮಾಜವು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಬಲರಾಗಿಲ್ಲ. ಸಮಾಜವು ಶೈಕ್ಷಣಿಕವಾಗಿ ಬೆಳೆದಾಗ ಮಾತ್ರ ಸಬಲರಾಗಲು ಸಾಧ್ಯ.
ಸರ್ಕಾರವು ಅನೇಕ ಸೌಲಭ್ಯ ನೀಡಿದರೂ ಮಾಹಿತಿ ಕೊರತೆಯಿಂದಾಗಿ ಜನರಲ್ಲಿ ತಲುಪುತ್ತಿಲ್ಲ. ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಶಿಕ್ಷಣ ಒದಗಿಸಿಕೊಡಬೇಕು, ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂದರು. ಒಂದು ಧ್ವನಿ ಏನಾದ್ರೂ ಕೇಳ್ತಾ ಇದೆ ಅಂದ್ರೆ ಅದು ರಾಯಚೂರಲ್ಲಿ ಮಾತ್ರ ಕೇಳೋದಂತ ಇಡೀ ರಾಜ್ಯದ ಎಲ್ಲಾ ಕಡೆ ನಾನು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀನಿ. ನಮ್ಮ ಸಮುದಾಯದ್ದು ರಾಮಕೃಷ್ಣ ಆಶ್ರಮ, ಮಿಷನ್ ವಿವೇಕಾನಂದ ಕಾರ್ಯಕ್ರಮಗಳು ಎಲ್ಲ ಕಡೆ ಹೋದಾಗ ಅನೇಕ ಕಾರ್ಯಕ್ರಮಗಳನ್ನು ನೋಡಿದಾಗ ಮಡಿವಾಳ ಏನಾದ್ರೂ ಧ್ವನಿ ಇದೆ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ರಾಯಚೂರು 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 ಏನಾದ್ರೂ ಇನ್ವೈಟ್ ಮಾಡಿದಾರೆ ಅಂದ್ರೆ ಇಲ್ಲ ಅಂತ ಹೇಳೋ ಮನಸ್ಸು ಬರೋದಿಲ್ಲ. ಇಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಮಾತೆಯವರು ಅವರು ಸ್ವಲ್ಪ ಕೇಳಿಸ್ಕೋಬೇಕು. ಮಕ್ಕಳು ಒಂದು 15-20 ನಿಮಿಷ ಹಾಗನ್ನ ಕಟ್ಟಬೇಕು, ಸಮುದಾಯವನ್ನು ಬೆಳೆಸಬೇಕು, ಸಮುದಾಯ ಧ್ವನಿ ಆಗ್ಬೇಕು ಅಂತ ನಮ್ಮ ಸಮುದಾಯವನ್ನ ಕಟ್ಟಬೇಕಾಗಿದೆ. ನಮ್ಮ ಸಮುದಾಯವನ್ನ ಕಟ್ಟಬೇಕಾಗಿದೆ. ಆದರೆ ನಮ್ಮ ಸಮುದಾಯವನ್ನ ಯಾರು ಕಟ್ಟಬೇಕು? ನಮ್ಮ ಸಮುದಾಯವನ್ನ ಬೇರೆ ಸಮುದಾಯದವ್ರು ಬಂದು ಮಡಿವಾಳರು ನೀವೆಲ್ಲ ಒಗ್ಗಟ್ಟಾಗ್ರಿ, ನೀವು ಧ್ವನಿ ಆಗ್ರಿ, ನೀವು ಆರ್ಥಿಕವಾಗಿ ಸಬಲರಾಗ್ರಿ, ನೀವು ಶಿಕ್ಷಣವಂತರಾಗ್ರಿ ಅಂತ ಯಾರಾದ್ರೂ ಬಂದು ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ನಮ್ಮ ಸಮಾಜ ಮತ್ತು ಸಮುದಾಯವನ್ನು ಕಟ್ಟುವುದು ಇದು ಪರ ಸಮುದಾಯದ ಕೆಲಸವಲ್ಲ. ಹಾಗಾದರೆ ಈ ಸಮುದಾಯವನ್ನು ಯಾರು ಕಟ್ಟಬೇಕಾಗಿದೆ? ಒಂದು ಪ್ರಶ್ನೆ ಎಲ್ಲರ ಮುಂದೆ ಬರುತ್ತೆ. ಈ ಸಮುದಾಯವನ್ನು ಕಟ್ಟಬೇಕಾದವರು ಯಾರು? ಹಾಗಾದರೆ ಈ ಸಮುದಾಯವನ್ನ 800 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಮುದಾಯ, 800 ವರ್ಷಗಳ ಇತಿಹಾಸ ಇಂಗ್ಲೆಂಡ್ ದೇಶಕ್ಕೆ ಇಲ್ಲ. ಇಂಗ್ಲೆಂಡ್ ನಮ್ಮನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಬ್ರಿಟಿಷರಿಗೆ ಅವರಿಗೆ ಇತಿಹಾಸ ಇಲ್ಲ. ಆದರೆ 800 ವರ್ಷಗಳ ಹಿಂದೆ ಈ ಮಡಿವಾಳ ಸಮಾಜ ಇತ್ತು ಅನ್ನೋದಕ್ಕೆ ಈ ವೀರಗಟ್ಟಿ ಮಡಿವಾಳ ಮಾತಿದೆ. ಹಾಗಾದ್ರೆ ಈ ಮಡಿವಾಳ ಸಮುದಾಯ ಎಲ್ಲಿ ಅದು ಏರಿಳಿತಕ್ಕೆ ಕುಳಿತಕ್ಕೆ ಒಳಗಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ಉಪನ್ಯಾಸಕ ರಾಜಶೇಖರ್ ಮಾತನಾಡಿ, ಯುವಕ ಯುವತಿಯರು ಸಮಾಜವನ್ನು ಕಟ್ಟಿ ಮುನ್ನಡೆಸಬೇಕಿದೆ. ಸಮಾಜವನ್ನು ಕಟ್ಟಲು ಪ್ರತಿಯೊಬ್ಬರೂ ತಯಾರಾಗಬೇಕು. 800 ವರ್ಷ ಇತಿಹಾಸವಿರುವ ಸಮಾಜಕ್ಕೆ ಮಡಿವಾಳ ಮಾಚಿದೇವರೇ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಸಮಾಜವನ್ನು ಕಟ್ಟಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದರು. ಮಡಿವಾಳ ಸಮಾಜದ ಜನರು ಶಿಕ್ಷಣದಿಂದ ಬದಲಾವಣೆ ಆಗಬೇಕಿದೆ. ಮಡಿವಾಳ ಮಾಚಿದೇವ ಜಯಂತಿ ಆಚರಣೆಗೆ ಸೀಮಿತವಾಗದೆ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಅವರ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದಾಗ ಮಾತ್ರ ಬೆಳೆಯಲು ಸಾಧ್ಯವೆಂದರು. ನಾಳೆ ಬರೋದಾಗಲಿ ಬರೀ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡೋದು ಬೇಡ. ಯಾಕಂದ್ರೆ ಮಹಾತ್ಮರ ಜನಿಸಿರ್ತಕ್ಕಂಥದ್ದು ಅವರು ನಡೆದಿರ್ತಕ್ಕಂಥ ಹಾದಿಯನ್ನು ನಾವು ನೀವು ಅರಿತು ಅವರ ಹಾದಿಯಲ್ಲೇ ನಡಿಬೇಕಾಗಿರ್ತಕ್ಕಂಥ ಕಾಲ ಒಂದು ದಿನ ಇದೆ. ಹೀಗಾಗಿ ಮಡಿವಾಳ ಮಾಚಿದೇವರ ಬಹುಶಃ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ವಚನ ಸಾಹಿತ್ಯ ಏನಾದ್ರೂ ಇವತ್ತೇನಾದ್ರೂ ಉಳಿದುಕೊಂಡಿದ್ದೇ ಆದ್ರೆ ಅದು ಮಡಿವಾಳ ಮಾಚಿದೇವಯ್ಯ ಮಾತ್ರನೇ ಸಾಧ್ಯ. ಗೊತ್ತಿರಲಿ, ವಚನಗಳು ಕೊನೆಯಲ್ಲಿ ವಚನಗಳು ಇಂತಿಷ್ಟೇ ಸಾಲುವುದಿಲ್ಲ. ವಚನಗಳಲ್ಲಿ ಅಂಕಿತ ನಾಮ ಇದೆ. ವಚನಗಳನ್ನ ಆಡ್ಬೋದು, ವಚನಗಳನ್ನ ಒಗಟುಗಳ ರೂಪದಲ್ಲಿ ಸವಾಲನ್ನು ಹಾಕ್ಬಹುದು, ವಚನಗಳನ್ನ ಪದ್ಯದಲ್ಲಿ ಆಡ್ಬೋದು, ಗದ್ಯದಲ್ಲಿ ಓದ್ಬೋದು. ವಚನಗಳನ್ನ ಇವತ್ತು ಏನಾದ್ರೂ ವಚನ ಸಾಹಿತ್ಯ ಇವತ್ತು 12ನೇ ಶತಮಾನದಲ್ಲಿ ಸುವರ್ಣ ಕಾಲ ಸಾಹಿತ್ಯ ಎನಿಸಿಕೊಂಡಿದೆ ಅಂತ ನಾವೇನಾದ್ರೂ ವಚನಗಳನ್ನು ಸಾಲು ಪಡಿಸಿದಾದ್ರೆ ಅದಕ್ಕೆ ಕಾರಣ ಮಡಿವಾಳ ಮಾಚಿದೇವಯ್ಯ. ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ, ಕಲ್ಯಾಣ ಕ್ರಾಂತಿ ಆಗುತ್ತಾ? ಯಾಕಂದ್ರೆ ವಚನ ಮಡಿವಾಳ ಮಾಚಿದೇವರ ಆರಂಭದಲ್ಲಿ ಅವ್ರು ನೋಡ್ಬೇಕು. ಅವರು ವಚನ ಕಲ್ಯಾಣಕ್ಕೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಅವರು
ಕಲ್ಯಾಣಕ್ಕೆ ಆಗಮಿಸಿರ್ತಕ್ಕಂಥ ಶರಣರನ್ನ ಬಟ್ಟೆಗಳನ್ನ ಹಾಸಿ ಅವರೆಲ್ಲ ಆಹ್ವಾನ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ಆದರಣೀಯವಾದ ಸ್ವಾಗತ ಗುಣ ಇತ್ತು. ಹಳೆಗನ್ನಡದಲ್ಲಿ ಚಾಲು ಬರುತ್ತೆ, ಬರೆದ್ರೆ ಪದ್ಯಗಳನ್ನ ಬರ್ತೀನಿ, ಎತ್ತು ನಿಂತ್ರೆ ಕುಳ್ಳಿವೆ ದಂಡಾಧೀಶ, ಕುಳ್ಳಿರೆ ಮಂತ್ರಿ ನಿಂತರೆ ದಂಡಾಧೀಶ ಮಂತ್ರೆ. ನಾನು ಬರೆದಿನಿ ಆದ್ರೆ ಪದ್ಯಗಳನ್ನ ಬರೀತೀನಿ, ಎತ್ತು ನಿಂತರೆ ಒಬ್ಬ ಮಂತ್ರಿಯಾಗಿ ಹೋರಾಡ್ತೀನಿ. ಅದು ಇದಕ್ಕೆ ಸಾಕ್ಷಿ ಮಡಿವಾಳ ಮಾಚಿದೇವಯ್ಯ. ಯಾಕಂದ್ರೆ ಅವರು ಬರೆದ ವಚನಗಳನ್ನೇ ಬರೆದ್ರು. ಸುಮಾರು 500-600ಕ್ಕಿಂತ ಅಧಿಕ ವಚನಗಳಿವೆ. ವಚನಗಳನ್ನ ಉಳಿಸುವುದು ಕಂಠವನ್ನು ಹಿಡಿದ್ರು ಕೂಡ. ಹೀಗಾಗಿ ವಚನ ಕಲ್ಯಾಣದಲ್ಲಿ ಇರತಕ್ಕಂಥ ಗುರು, ಲಿಂಗ, ಜಂಗಮ ಎಲ್ಲಿವರೆಗೂ ನಾವು ಒಗ್ಗಟ್ಟಾಗದಲ್ಲೋ ಅಲ್ಲಿವರೆಗೆ ನಮ್ಮ ಸಮಾಜ ಹೀಗೆ. ಯಾಕೆ ಅಂದ್ರೆ ಡಾಕ್ಟರ್ ಅನ್ನಪೂರ್ಣಮ್ಮ ವರದಿನ ಶಂಕರಪ್ಪ MLC ಇದ್ದಾಗ ನಾವು ಎಲ್ಲಾ ರಾಜ್ಯಗಳಿಗೆ ಹೋಗಿ, ಕೇರಳಕ್ಕೆ ಹೋಗಿದ್ವಿ, ತಮಿಳುನಾಡು ಹೋಗಿದ್ವಿ. ಅನ್ನಪೂರ್ಣ ವರದಿಯನ್ನ ಟ್ರಾನ್ಸ್ಲೇಷನ್ ಮಾಡಕ್ಕೆ ಕೇರಳಕ್ಕೆ ಹೋಗಿ 2.5 ಲಕ್ಷ ರೊಕ್ಕ ಖರ್ಚು ಮಾಡಿ ಅದನ್ನ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಮಾಡಿಕೊಂಡು ನಮ್ಮ ಸಮಾಜನ SC ಅಥವಾ ST ಗೆ ಸೇರಿಸ್ಬೇಕಂತ ನಾರಾಯಣ ಸ್ವಾಮಿ, ನಮ್ಮದೇ ಆದಂತ BJP ಸರ್ಕಾರ ಇತ್ತು. ನಾರಾಯಣ ಸ್ವಾಮಿ ಅವರು ಚೆಂಬರ್ ಹತ್ರ ಹೋದ್ವಿ, ನಾನು ಶಂಕರಪ್ಪ ಹಾಗೂ ಬೆಂಗಳೂರಿನಿಂದ ಲಕ್ಷ್ಮಣ ಅಂತ ಹೇಳಿ ಹೋದ್ರೆ, ಅಲ್ಲಿ ಅವಾಗ ಅವರು ಹೇಳಿದ್ರು, ಇಲ್ಲ ಸರ್, ಇದನ್ನ ನಾವು ಸೇರ್ಪಡೆ ಮಾಡಿದ್ರೆ ಬಹಳ ತೊಂದರೆ ಆಗ್ತಾ ಇದೆ ನಮಗೆಲ್ಲ. ಯಾಕೆ? ನಮ್ಮ ತಾಯಿಯವರು ನಮ್ಮ ಬಹಳ ಕಟ್ಟೆ ಕಡೆ ಇರ್ತಕ್ಕಂಥ ತಾಯಿ, ಅಡದ್ರೆ ನಾವು ಬೇಕು, ಸತ್ರೆ ನಾವು ಬೇಕು, ಬದುಕಿದ್ರೆ ನಾವು ಬೇಕು, ಅವ್ರ ಮನೆಯಲ್ಲಿ ಅಂಡ ಹಾಕಿದ್ರು ನಾವು ಬೇಕು. ಹೌದಾ? ಯಾಕೆ? ಒಂದು ತಾಯಿ ಕಟ್ಟ ಕಡೆ ಸತ್ತಿರ್ತಾಳ, ಅವರು ಮನೆಯಲ್ಲಿ ತಮ್ಮ ತಾಯಿ ಸತ್ತಿದ್ರು ತಾವು ಬಟ್ಟೆ ಮುಟ್ಟೋದಿಲ್ಲ. ನಮ್ಮ ಮಡಿವಾಳ ತಾಯಿ ಅದನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾಳ. ಬಂಧುಗಳೇ, ತಲೆ ಮೇಲೆ ಹೊತ್ತುಕೊಂಡು ಅದನ್ನು ಅವರು ಸ್ನಾನ ಮಾಡಿದ್ದು ಬಟ್ಟೆನ ತಗೊಂಡು ತಲೆ ಮೇಲೆ ಹೊತ್ಕೊಂಡು ನಮ್ಮ ಮನೆಗೆ ತಗೊಂಡ್ಬರ್ತಾರೆ. ನಮಗೆ ಮುಡಿಸಲಿಲ್ವಾ? ಅದು ಇಲ್ವಾ ನಮಗೆ? ಆದ್ರೆ ಈ ಸರ್ಕಾರಕ್ಕೆ, ಯಾವ ಸರ್ಕಾರಕ್ಕೂ, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತ ನಾನು ಹೇಳ್ತಾ ಇಲ್ಲ, ಯಾವ ಸರ್ಕಾರಕ್ಕೂ ಕಣ್ಣು ಇಲ್ಲ, ಕಿವಿಯೂ ಇಲ್ಲ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಬಂಧುಗಳೇ. ಎಲ್ಲಿವರೆಗೆ ಒಗ್ಗಟ್ಟಿನ ಪ್ರದರ್ಶನ ನಾವು ಆಗದಿಲ್ಲೋ ಅಲ್ಲಿವರೆಗೆ ನಾವು ಮಡಿವಾಳರು. ನಮ್ಮದು ಇವತ್ತು ಮುಗಿದೋಗಿದೆ, ಆಲ್ರೆಡಿ 45-50 ವಯಸ್ಸು. ನಮ್ಮ ಮಕ್ಕಳಿಗೋಸ್ಕರ ಆದ್ರೂ ನಾವು ಮುಂದೆ ಮಾಡ್ಬೇಕಲ್ಲ. ನಮ್ಮ ಮಕ್ಕಳನ್ನ ನಾವು ಮುಂದೆ ಪ್ರತಿಯೊಬ್ಬರು, ಈಗ ಇವರು ಹೇಳಿದ್ರು, ಯಾರೋ ರಾಜಶೇಖರ ಸಾರ್ ಹೇಳಿದ್ರು, ನನ್ನ ಬಡತನ, ನನ್ನ ಕಿಚ್ಚೆ ಇವತ್ತು ಬೇರೆ ಮಾಡಿ ಬಂದಿದೆ ಅಂತ. ಅದು ಎಲ್ಲರಲ್ಲೂ ನಮಗೆ ಮನ ಮುಟ್ಟಬೇಕು. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ನಾವು ಇದನ್ನೇ ಬೋಧನೆ ಮಾಡ್ಬೇಕು. ಏನಂತ, ನಾವು ತಾಯಿ ಮಕ್ಕಳು, ನಾವೆಲ್ಲರೂ ನಾವು ಬುದ್ಧಿಮತ್ತ ಹೇಳ್ಕೋಬೇಕು. ನಂತರ ನೀವು ದೊಡ್ಡವರು ಇರ್ಬೋದಿಲ್ಲ, ಆದರೆ ನನಗೆ ಏನದಕ್ಕೆ ಒಂದಿಲ್ಲ ಅವಕಾಶ, ಒಂದು ವೇದಿಕೆ ಸಿಕ್ಕಲ್ಲ. ನಾವು ಯಾವಾಗ ಬುದ್ಧಿವಂತರಾಗಬೇಕು, ಯಾವಾಗ ನಾವು ಮೇಲೆ ಹೋಗ್ಬೇಕು. ನಮ್ಮ ಮಕ್ಕಳು ಜಿಲ್ಲಾ ಪಂಚಾಯತಿಯಲ್ಲಿ ಮೆಂಬರ್ ಆಗ್ಬೇಕು. ಸದಸ್ಯರಾಗಿ ಅವತ್ತಿನ ಕಾಲದಲ್ಲಿ ಒಂದು ಟಿ ಮಲ್ಲೇಶು, ಹುಷೇನಪ್ಪ, AL ವೆಂಕಟೇಶು ಮತ್ತು ಗಾಜಗಲ್ಪೇಟೆ ನರಸಪ್ಪ, ದುರ್ಗಪ್ಪ, ಅನೇಕ, ಮತ್ತೆ ಚಲೋದಗಿರಿಯ ಅನೇಕ ಹಿರಿಯರನ್ನ ತೆಗೆದುಕೊಂಡು ಅವತ್ತು ಏನು ಸಂಘ ಅಂತಂದು ಸಮಾಜದ ಒಂದು ಸಂಘಟನೆಯಾಗಿ ಇವತ್ತೇನು ನಾವು ಇದು ಅಂತಂದರೆ ಆ ಎಲ್ಲ ಹಿರಿಯರನ್ನ ಇವತ್ತು ನೆನೆಸುವಂತ ನಾವು ಕೆಲಸ ಆಗಬೇಕು. ಅವತ್ತು ಅವರು ಸಮಾಜ ಕೆಟ್ಟಾರಂತಂದು ನಾವು ಇವತ್ತು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಏನಾದರೂ ಯಶಸ್ವಿ ಆಗ್ಬೇಕಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಿನ ಮಂತ್ರ. ಯಾಕಂದ್ರೆ ನಮ್ಮ ಉಪನ್ಯಾಸಕರು ತಮ್ಮ ಒಂದು ಉಪನ್ಯಾಸಕದಲ್ಲಿ ಬಹಳ ವಿಸ್ತಾರವಾಗಿ, ಬಹಳ ಸೂಕ್ಷ್ಮವಾಗಿ, ಮನಮುಟ್ಟುವಂತೆ ಅವರು ನಮಗೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ಬಳ್ಳಾರಿಯಿಂದ ನಾವು ಆಗಮಿಸಿದ್ದಾರೆ. ನಾವು ಕೇಳಿಕೊಂಡ ಉಪನ್ಯಾಸಕರು ನಾವು ಬರಬೇಕು, ಹೇಳ್ಕೊಡ್ಬೇಕಂದ್ರೆ ಬಹಳ ತುಂಬ ಹೃದಯದಿಂದ ಇಲ್ಲ ಬರ್ತೀರಣ ಅಂತಂದೇಳಿ ಬಂದು ತಮ್ಮ ಉಪನ್ಯಾಸಕರಲ್ಲಿ ನಮ್ಮ ಮಂಡ್ಯವಾಳರ ಪರಿಸ್ಥಿತಿ ಮತ್ತು ಸಂಘಟನೆ ಬಗ್ಗೆ ಮತ್ತು ಮಂಡ್ಯವಾಳ ಮಾಚಿದೇವರ ಬಗ್ಗೆ ಹೇಳಿದ್ದಕ್ಕಾಗಿ ಅವರಿಗೂ ಸಹ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಊಟ ನಡೀತಿದೆ.
ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಸಮಾಜದ ಮುಖಂಡರಾದ ಜಂಬಣ್ಣ ಎಕ್ಲಾಸ್ಪುರ್, ಚನ್ನಪ್ಪ ಗೌಡ, ಹುಸೇನಪ್ಪ ಮಟ್ಮಾರಿ, ಜಿ ಶಿವಮೂರ್ತಿ, ಮುನಿಸ್ವಾಮಿ, ಪಿ ಮಲ್ಲೇಶ್, ವೆಂಕಟೇಶ್, ಜಿ ಸುರೇಶ್, ನರಸಪ್ಪ ಎಕ್ಲಾಸ್ಪುರ್, ಚಂದ್ರಪ್ಪ, ಮಂಜುಳಾ, ಅಮರೇಶ್, ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಅಭಿವೃದ್ಧಿಗೆ ಸಾಕಷ್ಟು ಸಮಸ್ಯೆ ಮತ್ತು ಸವಾಲುಗಳಿದ್ದು ಸಮಸ್ಯೆಗಳನ್ನು ಬಗೆಹರಿಸಲು ಸಚಿವರು, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳ ಸಲಹೆ ಮೇರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವೇ ನಗರದಲ್ಲಿ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ರೂಪಿಸಲಾಗುವುದು ಎಂದು ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹಾಪಾತ್ರ ಹೇಳಿದರು. ನಗರದಲ್ಲಿ ಅಭಿವೃದ್ಧಿಗೆ ಸಾಕಷ್ಟು ಸಮಸ್ಯೆ ಮತ್ತು ಸವಾಲುಗಳು ಇದ್ದು ಸಮಸ್ಯೆಗಳನ್ನು ಬಗೆಹರಿಸಲು ಸಚಿವರು, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳ ಸಲಹೆ ಮೇರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವೇ ನಗರದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ರೂಪಿಸಲಾಗುವುದು ಎಂದು ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹಾಪಾತ್ರ ಹೇಳಿದರು. ಅವರು ಇಂದು ನಗರದ ಹಳೆ ಡಿಸಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಜಿಲ್ಲೆಯಾಗಿದ್ದು ಇಲ್ಲಿ ಅನೇಕ ರಾಜವಂಶಸ್ಥರು ಆಳಿ ಹೋಗಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಲೇ ಬಂದಿವೆ. ಇದೀಗ ಮಹಾನಗರ ಪಾಲಿಕೆಯಾಗಿ ರಾಯಚೂರು ನಗರಸಭೆಯನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ಆದ್ದರಿಂದ ಪಾಲಿಕೆಯಿಂದ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ನಗರದಲ್ಲಿ ಕುಡಿಯುವ ನೀರು, ಚರಂಡಿ ಸ್ವಚ್ಛತೆ, ಬೀದಿ ದೀಪ, ರಸ್ತೆ ಸೇರಿದಂತೆ ಅನೇಕ ಸಮಸ್ಯೆಗಳು ಇದ್ದು ಪಾಲಿಕೆಗೆ ಇವೆಲ್ಲ ಸವಾಲುಗಳಿದ್ದಂತೆ. ಈಗಾಗಲೇ ನಗರದ ಮಾಹಿತಿಯನ್ನು ಪಡೆಯುತ್ತಿದ್ದು ಇಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗುತ್ತಿರುವುದು ಕಂಡುಬಂದಿದೆ. ಜೊತೆಗೆ ನಗರದಲ್ಲಿ ಧೂಳು ಹೆಚ್ಚಾಗಿದ್ದು ನಗರವನ್ನು ಪ್ಲಾಸ್ಟಿಕ್ ಹಾಗೂ ಧೂಳು ಮುಕ್ತ ನಗರವನ್ನಾಗಿಸಲು ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ರೂಪಿಸಿ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಬೀದಿ ದೀಪ ನಿರ್ವಹಣೆ ಸರಿಯಾಗಿ ನೋಡಿಕೊಳ್ಳಲು ಪಾಲಿಕೆ ಅಧಿಕಾರಿ ಮತ್ತು ಸಿಬ್ಬಂದಿಗಳೊಂದಿಗೆ ಚರ್ಚಿಸಲಾಗುವುದು. ನಗರದ ಎಲ್ಲಾ ಕಡೆಗಳಲ್ಲೂ ಬೀದಿ ದೀಪಗಳನ್ನು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯದ ಎಲ್ಲಾ ಕಡೆಗಳಲ್ಲಿ ವಾಟರ್ ಪೌಚ್ಗಳು ಬ್ಯಾನ್ ಆಗಿವೆ. ಆದರೆ ರಾಯಚೂರು ನಗರದಲ್ಲಿ ಮಾತ್ರ ನೀರಿನ ಪ್ಯಾಕೆಟ್ಗಳು ಚಾಲ್ತಿಯಲ್ಲಿ ಇದ್ದು 3 ವಾರಗಳಲ್ಲಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಾರ್ವಜನಿಕರು ಪಾಲಿಕೆಗೆ ಕಟ್ಟುವ ತೆರಿಗೆಯನ್ನು ಸಮರ್ಪಕವಾಗಿ ಕಟ್ಟಬೇಕಾಗುತ್ತದೆ. ತೆರಿಗೆ ಸರಿಯಾಗಿ ಪಾವತಿ ಮಾಡಿದಲ್ಲಿ ನಗರದ ಅಭಿವೃದ್ಧಿಯು ಸುಲಭವಾಗಿ ನಡೆಯುತ್ತದೆ ಎಂದರು. ನಗರದಲ್ಲಿ ವಾರ್ಡ್ ಮನೆಗಳಿಗೆ ತೆರಳಿ ತ್ಯಾಜ್ಯವನ್ನು ಸಂಗ್ರಹಿಸಲಾಗುತ್ತಿದೆ. ಆದರೆ ಕಸವನ್ನು ಜಂಕ್ ಯಾರ್ಡ್ಗೆ ಸಾಗಿಸುವಾಗ ಸರಿಯಾದ ನಿರ್ವಹಣೆ ಇಲ್ಲದೆ ಕಸ ರಸ್ತೆ ಮೇಲೆ ಬೀಳುವ ಬಗ್ಗೆ ಮಾಹಿತಿ ಇದ್ದು ಈ ಬಗ್ಗೆ ಅಧಿಕಾರಿಗಳು ಮತ್ತು ಕಸ ಸಂಗ್ರಹಣೆ, ವಿಲೇವಾರಿ ಹಾಗೂ ಸಾಗಾಣಿಕೆ ಮಾಡುವ ಸಿಬ್ಬಂದಿಗಳಿಗೆ ಸರಿಯಾಗಿ ನಿರ್ವಹಣೆ ಮಾಡುವಂತೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ನಗರದಲ್ಲಿ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ಸ್ಥಳಗಳು ಹಾಗೂ ಸರ್ಕಾರ ಆಸ್ತಿಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಕೂಡಲೇ ಒತ್ತುವರಿಯಾದ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಿ ಅತಿಕ್ರಮಿಸಿಕೊಂಡಿದ್ದ ಸ್ಥಳಗಳನ್ನು ತೆರವುಗೊಳಿಸಲು ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದರು. ನಂಬರ್ 2 ಸ್ವಲ್ಪ ಡಸ್ಟ್ ಕೂಡ ನನಗೆ ಪೊಲ್ಯೂಷನ್ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ, ಧೂಳು ಜಾಸ್ತಿ ಇದೆ. ಅದರ ಬಗ್ಗೆ ಕೂಡ ನಾವು ಒಂದು ಕಾಳಜಿ ವಹಿಸಬೇಕು. ಇತ್ತೀಚೆಗೆ ಕೆಲವು ನಮಗೆ NGOಗಳು, ಸಂಘ ಸಂಸ್ಥೆಗಳು ಬಂದಿದ್ದರು ಭೇಟಿಯಾಗಲಿಕ್ಕೆ, ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಬೇರೆ ಬೇರೆ NGOಗಳಿಗೆ. ಅವರಿಗೆ ಕೂಡ ಅವರ ಮೂಲಕ ಕೂಡ ನಾವೊಂದು ಡಿಸ್ಕಷನ್ ಈಗ ಆಲ್ರೆಡಿ ಶುರು ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಪ್ಲಾನ್ ಮಾಡ್ತೀವಿ. ರೆಸ್ಪಾನ್ಸಿಬಲ್ ಕನ್ಸ್ಟ್ರಕ್ಷನ್, ಕಟ್ಟಡ ಹೇಗೆ ಮಾಡಬೇಕು, ಧೂಳು ಹೇಗೆ ಕಡಿಮೆ ಆಗುತ್ತೆ, ಅದರ ಬಗ್ಗೆ ಕೂಡ ನನ್ನ ಪ್ರಕಾರ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಒಳ್ಳೆ ಅಕೌಂಟ್ ಹೇಳಿದ್ರಿ, ನಿನ್ನೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ವಿ. ಇವತ್ತಿಂದ ನಮ್ಮ ಪ್ರತಿಯೊಂದು ವಾರ್ಡ್ ಅಲ್ಲಿ ಟೀಮ್ಸ್ ಆಲ್ರೆಡಿ ಆಕ್ಟಿವೇಟ್ ಮಾಡ್ತೀವಿ. ಸೊ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮೂಲಕ ಕೂಡ ಒಂದು ರಿಕ್ವೆಸ್ಟ್ ನಾನು ಎಲ್ಲರಿಗೆ, ನಮ್ಮ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಲಿ, ನಮ್ಮ ಸಾರ್ವಜನಿಕರು ಆಗಲಿ, ಸಿಟಿ ಉದ್ಧಾರ ಬಗ್ಗೆ ನಾವು ಮಾತಾಡ್ತೀವಿ, ಸಿಟಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ. ಅದನ್ನ ಮಾಡಲಿಕ್ಕೆ ಆದಾಯವನ್ನು ಕೂಡ ಮುನ್ಸಿಪಾಲಿಟಿ ಹತ್ರ ಇರಬೇಕು. ಅದಕ್ಕೆ ತಮ್ಮ ಮೂಲಕ ನನಗೆ ವಿನಂತಿಗಳು, ಕೋರಿಕೆಗಳು ಅಂತ ಹೇಳಿದರೆ, ನಮ್ಮ ಎಲ್ಲ ಮಳಿಗೆಗಳು, ಅಂಗಡಿಗಳು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು, ದೊಡ್ಡ ಅಪಾರ್ಟ್ಮೆಂಟ್ಸು, ದಯವಿಟ್ಟು ಯಾರ್ಯಾರ್ದು ಸ್ವಲ್ಪ ಟ್ಯಾಕ್ಸ್ ಪೇಮೆಂಟ್ ಬಾಕಿ ಇದೆ, ಉಳಿದಿದೆ, ನಮ್ಮ ಟೀಮಿಗೆ ನಮಗೆ ಅಪ್ರೋಚ್ ಆಗ್ತಾರೆ. ನೀವು ಕಮ್ ಟು ಯು, ದಯವಿಟ್ಟು ಸ್ವಲ್ಪ ಸಹಕರಿಸಿ, ನಮಗೆ ದಯವಿಟ್ಟು ನಮ್ಮೊಟ್ಟಿಗೆ ಕೈ ಜೋಡಿಸಿ. ಒಂದು ಹೊಸ ಆದಾಗಿ ನಾವು ಕಾರ್ಪೊರೇಷನ್ ಆಗಿದ್ದೀವಿ, ತುಂಬಾ ಸವಾಲುಗಳಿವೆ, ನಮಗೆ ಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ಚೂರು ಜಸ್ಟ್ ಮೈ 3rd ಡೇ. ಸೊ ನನಗೆ ಚೂರು ಒಂದು 2 ವಾರ ಕೊಡಿ, 2-3 ವಾರ ಕೊಡಿ. ಅದನ್ನ ಪ್ರತಿಯೊಂದು ವಾರ್ಡ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ವಾರ್ಡ್ದಲ್ಲಿ ಒಂದು ವಾರ್ಡ್ ಸ್ಪೆಸಿಫಿಕ್ ಸಮಸ್ಯೆಗಳು ನಮ್ಗೆ ಕಂಡು ಬರುತ್ತೆ. ಅದನ್ನ ಒಟ್ಟಾರೆ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ. ಹೊಸ ಮೆಕ್ಯಾನಿಸಮ್ಗೆ ನಾವೇ ಪ್ಲಾನ್ ಮಾಡಬೇಕಾಗುತ್ತೆ. ಒಂದು ಪದ್ಧತಿ ಖಂಡಿತ ಮಾಡ್ತೀವಿ, ಅಳವಡಿಸ್ತೀವಿ. ನಂಬರ್ 1. ನಂಬರ್ 2, ತಾವು ಹೇಳಿದಂಗೆ ನಾವೇ ಒಂದು ಪ್ರಜಾಪ್ರಭುತ್ವದ ರಾಜ್ಯ. ಸೊ ಅದರಲ್ಲಿ ಜನರಿಂದ ಏನು ದೂರ ಬರುತ್ತೆ, ಜನರಿಂದ ಏನು ಕಷ್ಟ ನಮ್ಗೆ ಹಂಚ್ಕೊಳ್ಳಿಕ್ಕೆ ಬರ್ತಾರೆ. ರಾಯಚೂರು ಮಾಡ್ಬೋದು ಸರ್, ಎಲ್ಲ ಕಡೆ ನಮ್ಗೆ ಯಾವುದನ್ನ ಒಂದು ಮಾಡ್ಬೇಕಾಗತ್ತೆ. ವಿ ಹ್ಯಾವ್ ಟು ಫಸ್ಟ್ ಕ್ರಿಯೇಟ್ ಅ ಗುಡ್ ಟೀಮ್. ಅದನ್ನ ಒಂದು ಪದ್ಧತಿ ಪ್ರಕಾರ ಮಾಡಬೇಕಾಗುತ್ತೆ. ಸೊ ಅದನ್ನ ಖಂಡಿತ ಮಾಡ್ತೀವಿ. ನಂಬರ್ 1. ನಂಬರ್ 2, ತಾವು ಹೇಳಿದಂಗೆ ಯಾವುದೇ ರೀತಿಯ ಜನರಿಗೆ ಕಿರುಕುಳ ಕೊಡೋದು,
ಅಥವಾ ಮಾಧ್ಯಮ ಮೂಲಕ, ಮಧ್ಯವರ್ತಿ ಮೂಲಕ ಮತ್ತೆ ಬ್ರೋಕರ್ಸ್ಗಳ ಮೂಲಕ ಕೆಲಸ ಮಾಡೋದು, ಅದು ಎಲ್ಲ ಇಟ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ನಮ್ಮ ಆಫೀಸಲ್ಲಿ, ಕಾರ್ಪೊರೇಷನ್ ಆಫೀಸಲ್ಲಿ ಇಟ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಆ ಥರ ಏನು ವಿಚಾರ ಕಂಡು ಬಂದಲ್ಲಿ ನಾವು ಬಹಳ ಕಠಿಣ ಕ್ರಮ ಕೈಗೊಳ್ತೀವಿ. ಪ್ರಾಮಾಣಿಕತೆ ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ. ಸೊ ಕಾರ್ಪೊರೇಷನ್ ನಾವೇ ಒಂದು ಅಪ್ಗ್ರೇಡ್ ಆಗಿ, ಇದು ಬರೀ ನನಗೆ ಬಡ್ತಿ ಇಲ್ಲ, ಇದು ಎಲ್ಲ ನಮ್ಮ ಇಡೀ ಸಿಟಿಗೆ ಒಂದು ಬಡ್ತಿ ಈ ಥರ ಆಗಿದೆ. ಮತ್ತು ನಮ್ಮ ಹತ್ರ ಒಂದು ಒಳ್ಳೆಯ ಅವಕಾಶ ಇದೆ ಇದನ್ನು ಬಳಸ್ಕೊಂಡು ಮುಂದೆ ಹೋಗ್ಲಿಕ್ಕೆ. ಅದಕ್ಕೆ ಫಸ್ಟ್ ರಿಕ್ವೈರ್ಮೆಂಟು ನಮ್ಮ ಆಫೀಸಲ್ಲಿ ನಾವು ಮೊನ್ನೆ ಚರ್ಚೆ ಮಾಡಿದ್ದೀವಿ. ವಿ ಹ್ಯಾವ್ ಎ ಡಿಸೆಂಟ್ ಗುಡ್ ಟೀಮ್ ನಾನು ತಗೊಳ್ತಾ ಇದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಅದರಲ್ಲಿ ಕೂಡ ತಂಡವನ್ನು ರಚಿಸಲಿಕ್ಕೆ ಕೆಲಸ ಮಾಡಬೇಕಾಗತ್ತೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಂದ ಒಳ್ಳೆಯ ನಮಗೆ ಮಾರ್ಗದರ್ಶನ ಇದೆ. ಸೊ ಡೆಫಿನೆಟ್ಲಿ ನಾವು ಹೇಳಿದಂಗೆ ಆನೆಸ್ಟ್ ಆ್ಯಂಡ್ ಇಂಟೆಗ್ರಿಟಿ ಒಟ್ಟಿಗೆ, ಆನೆಸ್ಟಿ ಆ್ಯಂಡ್ ಇಂಟೆಗ್ರಿಟಿ ಒಟ್ಟಿಗೆ ಒಂದು ಸ್ಪಂದಿಸತಕ್ಕಂಥ ಸಿಸ್ಟಮ್ ನಾವು ಅಳವಡಿಸ್ತೀವಿ. ಚೂರು ಒಂದು ಜಸ್ಟ್ ಗಿವ್ ಮಿ 2 to 3 weeks ಅದನ್ನ ಖಂಡಿತ ಮಾಡ್ತೀವಿ. ಮತ್ತೆ ಕ್ಲಿಯರ್ ಆಗಿ ಬೋರ್ಡ್ ಡಿಸ್ಪ್ಲೇ ಮಾಡ್ತೀವಿ. ಯಾವುದೇ ರೀತಿಯ ಬ್ರೋಕರ್ಸು, ಯಾವುದೇ ರೀತಿಯ ಮಧ್ಯ ತಾವು ನೇರನೇ ಕಾಲ್ ಮಾಡ್ಬೋದು. ವಿ ವಿಲ್ ಅಟೆಂಡ್ ಟು. ನಾನು ಅಷ್ಟೇ ಒಂದು ಮಾತು ಕೊಡ್ತಾ ಇದ್ದೀನಿ, ನನ್ನ ಟೀಮ್ನ ಒಂದು ಮತ್ತೆ ನಾನು ಪ್ರಾಮಾಣಿಕ ಆಗಿ ಶ್ರಮಪಟ್ಟು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ, ತುಂಬ ಸವಾಲುಗಳಿದ್ದರೆ ಎಲ್ಲ ಸಮಸ್ಯೆಗಳು ಓವರ್ ನೈಟು ಅಥವಾ ಒಂದು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಿ ಬರೋಲ್ಲ. ನಮಗೆ ಹಂತ ಹಂತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಒಟ್ಟಿಗೆ ಹೋಗ್ಬೇಕು. ಬಟ್ ನಾವು ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ರೆ ಕೂಡ ನಮಗೆ ತಿಳಿಸಿದ್ರೆ ವಿ ವಿಲ್ ರೆಸ್ಪಾಂಡ್. ಕೂಡಲೇ ರೆಸ್ಪಾಂಡ್ ಮಾಡ್ತೀವಿ. ಏನಂತ ತಿಳ್ಕೊಳ್ತೀವಿ, ನಮ್ಮ ಜನರು ನಾವೇ ಅಲ್ಲಿ ಇರ್ತೀವಿ. ಅದನ್ನು ಖಚಿತ ಮಾಡಿಕೊಂಡು ಏನು ಮಾಡ್ಬೋದು ಅಂತದನ್ನ ಪ್ಲ್ಯಾನ್ ಮಾಡ್ತೀವಿ. ಅದನ್ನು ನಾನು ಮಾಡ್ಕೊಡ್ತಾ ಇದ್ದೀನಿ. ಮತ್ತು ಅಷ್ಟೊಂದು ಅದರೊಟ್ಟಿಗೆ ಮತ್ತೆ ಏನಾದರೂ ನಮಗೆ ಬೇಕಾಗಿರಲಿ ಆ ಮಧ್ಯಮಿತರಿಗೆ ನಮ್ಮ ಕಡೆಯಿಂದ, ಕಾರ್ಪೊರೇಷನಿಂದ ನಮಗೆ ತಿಳಿಸಿ. ವಿ ವಿಲ್ ಟ್ರೈ ಟು ಸಾಲ್ವ್ ದ್ಯಾಟ್ ಥಿಂಗ್. ಮತ್ತು ಒಂದು ESL ಕೂಡ ನಾನು ಮಾಡಲಿಕ್ಕೆ ಒಂದು ಚರ್ಚೆ ಮಾಡ್ತೀನಿ ನಮ್ಮ ವಾರ್ತಾ ಇಲಾಖೆ ಒಟ್ಟಿಗೆ. ಸೊ ಅದರ ಬಗ್ಗೆ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ನಾನು ಸೂಚನೆ ಕೊಟ್ಟಿರ್ತೀನಿ. ಬ್ರಾಡ್ ಆಗಿ ಹೇಳಿದರೆ ಇಷ್ಟೇ ನಮ್ಮದು ಅಭಿಪ್ರಾಯ. ಮತ್ತು ಒಂದು ಕನಸು ಅಂತ ಹೇಳಿದರೆ ರಾಯಚೂರಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ನಾವೇಗಳೆಲ್ಲ ಇತಿಹಾಸ ನೋಡಿದರೆ ಐತಿಹಾಸಿಕ ನಗರ ಇದು ಒಂದು. ಮತ್ತು ರಾಷ್ಟ್ರಕೂಟ ಸಮಯದಿಂದ, ರಾಷ್ಟ್ರಕೂಟ ಸಾಮ್ರಾಜ್ಯ ಇರಲಿ, ಚಾಲುಕ್ಯ ಸಾಮ್ರಾಜ್ಯ ಇರಲಿ, ಮಹಾಮನೆ ಸುಲ್ತಾನತ್ ಇರಲಿ, ನಿಜಾಮ್ ಸಾಮ್ರಾಜ್ಯ ಇರಲಿ, ಆ ಸಮಯದಲ್ಲಿ ಎಲ್ಲ ಒಂದು ರಾಯಚೂರು ಒಂದು ಅತಿ ಹೆಚ್ಚಿನ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ಇತ್ತು. ಸೊ ಈಗಲೇ ನಾವು ಕೇಳ್ತಾ ಇದ್ದೀವಿ, ಸ್ವಲ್ಪ ಸಮಸ್ಯೆಗಳು ಅಭಿವೃದ್ಧಿ ಕಾಣ್ತಾ ಇದೆ. ನಮಗೆ ಒಂದು ಪೊಲ್ಯೂಷನ್ ಸಮಸ್ಯೆ ಇದೆ, ಸ್ವಚ್ಛಗೊಳಿಸಬೇಕು ಜೊತೆಗೆ, ಮತ್ತು ತುಂಬ ಆ ಥರ ವಿಚಾರಗಳು ಇದೆ. ಅದನ್ನು ಪ್ರಯಾರಿಟಿ ಏರಿಯಾಸ್ ತಗೊಂಡು, ನನ್ನ ಪ್ರಕಾರ ಪ್ರಯಾರಿಟಿ ಏರಿಯಾಸ್ ಅಂದರೆ ಒಂದು ಸ್ವಚ್ಛತೆ, ಕುಡಿಯುವ ನೀರು, ಈ ಥರ ಕೆಲವು ವಿಚಾರಗಳಿಗೆ ನಾವೇ ತೂರ್ತು ಆದ್ಯತೆ ಕೊಟ್ಟು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದರಲ್ಲಿ ತಮಗೆ ಕೂಡ ನಾವೇ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಇಷ್ಟೊಂದು ಭಿನ್ನತೆ ಅಂತ ಹೇಳಿದ್ರೆ ತಮ್ಮ ಮೂಲಕ ಒಂದು ಅರಿವು ಮೂಡಿಸುವಂಥ ವಿಚಾರಗಳು ತಮಗೆ ಮಾಡಿದ್ದೀವಿ. ನಾವೇ ಎಷ್ಟು ಹೇಳಿದ್ರೆ ಮಾಡಿದ್ರೆ ಆಗುತ್ತೆ. ವಿ ಕ್ಯಾನ್ ಕ್ಲೀನ್ ದ ಸಿಟಿ. ಈ ಸಂದರ್ಭದಲ್ಲಿ ಉಪ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್, ಅಭಿವೃದ್ಧಿ ಆಯುಕ್ತ ಅನಿಲ್, ವಲಯ ಆಯುಕ್ತ ಮೆಹಬೂಬ್ ಜಿಲಾನಿ ಸೇರಿದಂತೆ ಇತರರಿದ್ದರು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಜಾರಿ ವಿಳಂಬ ಮಾಡುತ್ತಿರುವುದನ್ನು ವಿರೋಧಿಸಿ ಮಾದಿಗ ದಂಡೋರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ಫೆಬ್ರವರಿ 7ರಂದು ಹೈದರಾಬಾದ್ನಲ್ಲಿ 1 ಲಕ್ಷ ತಮಟೆ ಚಳುವಳಿ ನಡೆಯಲಿದೆ ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ್ ಹೇಳಿದರು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಜಾರಿ ವಿಳಂಬ ಮಾಡುತ್ತಿರುವುದನ್ನು ವಿರೋಧಿಸಿ ಮಾದಿಗ ದಂಡೋರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ಫೆಬ್ರವರಿ 7ರಂದು ಹೈದರಾಬಾದ್ನಲ್ಲಿ 1 ಲಕ್ಷ ತಮಟೆ ಚಳವಳಿ ನಡೆಯಲಿದೆ ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯ ಅಧ್ಯಕ್ಷ ನರಸಪ್ಪ ದಂಡೋರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 7 ಜನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಪೀಠ ತೀರ್ಪು ನೀಡಿ 5 ತಿಂಗಳು ಗತಿಸಿದರೂ ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಜಾರಿ ವಿಳಂಬವಾಗುತ್ತಿದೆ. ಕೂಡಲೇ ಜಾರಿಗೆ ಆಗ್ರಹಿಸಿ ತಮಟೆ ಚಳವಳಿ ನಡೆಸಿ ಮಾದಿಗ ಸಮುದಾಯ ಧ್ವನಿಯನ್ನು ಸರ್ಕಾರಗಳಿಗೆ ಕಿವಿಗೆ ತಲುಪಿಸಲಾಗುತ್ತದೆ. ಕೇವಲ ತಮಟೆ ಬಾರಿಸುವವರು ಮಾತ್ರ ಭಾಗವಹಿಸಲಿದ್ದು ಕಾರ್ಯಕರ್ತರು ಭಾಗವಹಿಸುವುದಿಲ್ಲ. ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರತಿ ತಾಲೂಕಿನಲ್ಲಿ 50 ಜನ ತಮಟೆಗಳೊಂದಿಗೆ ಭಾಗಿಯಾಗುತ್ತಿರುವುದು, ಜಿಲ್ಲೆಯಿಂದಲೂ ಆಗಮಿಸಲು ಸಿದ್ಧತೆ ನಡೆದಿವೆ ಎಂದರು. ತ್ವರಿತವಾಗಿ ಜಾರಿಗೊಳಿಸಿದರೆ ಸಂಭ್ರಮ, ಇಲ್ಲದೆ ಇದ್ದರೆ ಸರ್ಕಾರಗಳ ಶೋಕನಾದ ಪ್ರದರ್ಶಿಸಲಾಗುತ್ತದೆ ಎಂದರು. ಮಾದಿಗ ಸಮುದಾಯ ಭವಿಷ್ಯತ್ತಿಗಾಗಿ ನಿರಂತರ ಹೋರಾಟ ನಡೆಸುತ್ತಿರುವ ಮಂದಕೃಷ್ಣ ಮಾದಿಗ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಚಿವ ಸಂಪುಟ ಸಚಿವರಿಗೆ ರಾಜ್ಯ ಜಿಲ್ಲಾ ಸಮಿತಿಯಿಂದ ಅಭಿನಂದಿಸುವುದಾಗಿ ಹೇಳಿದರು. ಆಯಾ ರಾಜ್ಯ ಸರ್ಕಾರಗಳು ಆದೇಶದ ಜಾರಿಗೊಳಿಸಲು ಅಂತಿಮ ತೀರ್ಪು ನೀಡಿ ಸುಮಾರು 5 ತಿಂಗಳ ಆಳುವಂತಹ ಸರ್ಕಾರಗಳು ಇಲ್ಲಿವರೆಗೂ ಕೂಡ ಯಾವುದೇ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಪಾಲಿಸಿದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು, ತೆಲಂಗಾಣ ರಾಜ್ಯದಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ
ಕಾಲಾವಕಾಶಗಳನ್ನು 2 ತಿಂಗಳ 3 ತಿಂಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಪ್ರಾಕ್ರಿಯೆಯಲ್ಲಿ ಕೂಡ ಈ ನಾಗಮೋಹನ್ ಅಧ್ಯಕ್ಷತೆಯಲ್ಲಿ ಕೂಡ ನಡೀತಾ ಇದೆ. ಅದೇ ರೀತಿ ಎಲ್ಲೋ ನಿಧಾನಗತಿಯಲ್ಲಿ ನಡೀತಾ ಇರುವುದು ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದನ್ನು ಮುಂದಕ್ಕೆ ಹಾಕುವಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅನ್ನೋದು ನಮ್ಗೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ತಾವು 3 ತಿಂಗಳ ಕಾಲಾವಕಾಶ ಕೇಳಿದ್ದೀರಾ. ಇನ್ನು ಮುಂದಕ್ಕೆ ಹಾಕದೆ ಅತಿ ಶೀಘ್ರದಲ್ಲಿ SC ವರ್ಗೀಕರಣ ಜನಸಂಖ್ಯೆವಾರ ಒಳ ಮೀಸಲಾತಿ ಜಾರಿ ಮಾಡಬೇಕು. ಪ್ರತ್ಯೇಕವಾಗಿ ಮಾದಿಗರ ಮತ್ತು ಉಪಜಾತಿಗಳಿಗೆ ಮೀಸಲಾತಿಯನ್ನು ನೀಡಬೇಕು. ಉಪಜಾತಿಗಳಿಗೆ 101 ಜಾತಿಗಳಿಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗರವರು ಹೈದರಾಬಾದ್ ನಗರದಲ್ಲಿ ತೆಲಂಗಾಣದಲ್ಲಿ ಫೆಬ್ರವರಿ 7ರಂದು 1 ಲಕ್ಷ ಕಮಿಟಿಗಳ ಮುಖಾಂತರ ಕಾಂಗ್ರೆಸ್ ಸರ್ಕಾರವನ್ನು ಬಡಿದೆಬ್ಬಿಸುವ ಸಲುವಾಗಿ ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ವತಿಯಿಂದ ಕೂಡ ಎಲ್ಲ ಜಿಲ್ಲೆಗಳಿಂದ ಸುಮಾರು 31 ಜಿಲ್ಲೆಗಳಿಂದ ಇಡೀ ಕಾರ್ಯಕರ್ತರು ಕಮಿಟಿಗಳ ತಗೊಂಡು ಹೈದರಾಬಾದ್ ಚಲೋ ಕಾರ್ಯಕ್ರಮಕ್ಕೆ ಕರೆದುಕೊಳ್ತಾ ಇದ್ದೀವಿ. ಈಗಾಗಲೇ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪತ್ರಿಕಾಗೋಷ್ಠಿಗಳ ಮೂಲಕ ನಮ್ಮ ಆಹ್ವಾನಗಳನ್ನು ನಮ್ಮ ಕೂಗನ್ನು ನಮ್ಮ ಸರ್ಕಾರಗಳಿಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಂಡು SC ವರ್ಗೀಕರಣ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಆಗ್ರಹಿಸಿ ಫೆಬ್ರವರಿ 7ರಂದು ನಡೆಯುವಂತಹ ಹೋರಾಟದಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು ಸಂಖ್ಯೆಯಲ್ಲಿ ಕಮಿಟಿಗಳ ಮುಖಾಂತರ ಹೋಗ್ತಾ ಇದೆ. ಓನ್ಲಿ ಕಮಿಟಿಗಳು ಮಾತ್ರ, ಕಾರ್ಯಕರ್ತರು ಯಾವ ಕಾರ್ಯಕರ್ತರು ಕೂಡ ಭಾಗವಹಿಸುವುದಿಲ್ಲ. ಅದರಲ್ಲಿ ಲಕ್ಷ ಕಮಿಟಿಗಳು ಇರಬೇಕಂತೇಳಿ ಸನ್ಮಾನ್ಯ ಮಂದಾಕೃಷ್ಣ ಮಾದಿಗರವರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಈಗಾಗಲೇ 1 ತಿಂಗಳ ಪ್ರವಾಸವನ್ನು ತೆಲಂಗಾಣ ರಾಜ್ಯದಲ್ಲಿ ಮಂದಾಕೃಷ್ಣರವರ ನಾಯಕತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ಎಲ್ಲ ಸಮುದಾಯದ ಏನು ಕಂಠ ಧ್ವನಿ ಹಾಡುಗಾರರಿದ್ದಾರೆ. ಎಲ್ಲ ಸಮುದಾಯದ BC ವರ್ಗದವರಾಗಿರ್ಬೋದು, ಬೇರೆ ಬೇರೆ ವರ್ಗದವರಾಗಿರ್ಬೋದು, ಎಲ್ಲ ಸರ್ವ ಜನಾಂಗದ ಸಮುದಾಯಗಳು ಈ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ. ಹಾಗಾಗಿ ತೆಲಂಗಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ನಾವು ಕೂಡ ಕರ್ನಾಟಕ ರಾಜ್ಯದಿಂದ ಹೋಗಬೇಕು. ನಮ್ಮ ರಾಷ್ಟ್ರ ನಾಯಕರು ನಮಗೆ ಆದೇಶವನ್ನು ನೀಡಿದ್ರಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ರಾಯಚೂರು ಜಿಲ್ಲೆಯಲ್ಲಿರುವಂತಹ ನನ್ನ ಸಮುದಾಯದ ಬಂಧುಗಳು, ರಾಯಚೂರು ಜಿಲ್ಲೆಯಲ್ಲಿರುವಂತಹ ನನ್ನ ಹೋರಾಟಗಾರರು, ರಾಯಚೂರು ಜಿಲ್ಲೆಯಲ್ಲಿರುವಂತಹ ಇರುವಂತಹ ದಲಿತ ಚಿಂತಕರು, ಹೋರಾಟಗಾರರು, ಒಳ ಮೀಸಲಾತಿ ಪರವಾಗಿರುವಂತಹ ಹೋರಾಟಗಾರರು ಎಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಬನ್ನಿ, ಭಾಗವಹಿಸಿ ಆ ಒಂದು ಫೆಬ್ರವರಿ 7ರಂದು ನಡೆಯುವಂತಹ ದೊಡ್ಡ ಐತಿಹಾಸಿಕ ಹೋರಾಟದಲ್ಲಿ ಭಾಗವಹಿಸಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ ತಾವು ನೋಡಿದ್ರ ತೀರ್ಪು ಬಂದ ನಂತರ ಒಂದೇ 1 ತಿಂಗಳ 15 ದಿನ ಒಳಗಾಗಿ ಹರಿಯಾಣ ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದು ತಮಗೆಲ್ಲರೂ ಗೊತ್ತಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ಯುವ ಅಧ್ಯಕ್ಷ ರಂಜಿತ್ ದಂಡೋರ, ದುಳ್ಳಯ್ಯ ಗುಂಜಳ್ಳಿ, ಸುರೇಶ್ ದುಗ್ನೂರು, ಗೋವಿಂದ ಇಟೇಕರ್, ಜಕ್ರಪ್ಪ ಅಂಚಿನಾಳ, ಹನುಮಂತು ಜುಲುಮ್ಗೇರ, ದಾವೀದ್, ಅನಿಲ್ ಕುಮಾರ್, ರಾಜಪ್ಪ, ಸಲ್ಮಾನ್ ಸೇರಿದಂತೆ ಅನೇಕರಿದ್ದರು. ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನು ಫೆಬ್ರವರಿ 4ರಂದು ಜಿಲ್ಲಾಡಳಿತ ಸಹಯೋಗದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸವಿತಾ ಸಮಾಜ ನಗರ ಅಧ್ಯಕ್ಷ ವಿ ಗೋವಿಂದ್ ಹೇಳಿದರು. ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನು ಫೆಬ್ರವರಿ 4ರಂದು ಜಿಲ್ಲಾಡಳಿತ ಸಹಯೋಗದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸವಿತಾ ಸಮಾಜದ ನಗರ ಅಧ್ಯಕ್ಷ ವಿ ಗೋವಿಂದ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 8:30 ಗಂಟೆಗೆ ಗಾಂಧಿ ಚೌಕ್ ಹತ್ತಿರ ಇರುವ ಶ್ರೀ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಮಾಲಾರ್ಪಣೆ, ಪುಷ್ಪ ಅರ್ಚನೆ ನಡೆಯಲಿದೆ. ಅಲ್ಲಿಂದ ಭಾವಚಿತ್ರದ ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಜಿಲ್ಲೆ ಶಾಸಕರುಗಳು, ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ರಾಯಚೂರು ನಗರದಲ್ಲಿರುವ ಶ್ರೀ ಶ್ರೀ ಸವಿತಾ ಸಮಾಜ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ದಿನಾಂಕ 4/2 ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದೆ. ಸವಿತಾ ಮಹರ್ಷಿ ಜಯಂತ್ಯೋತ್ಸವದಲ್ಲಿ ರಾಯಚೂರು ನಗರದ ಸವಿತಾ ಸಮಾಜದ ಬೆಂಗಳೂರಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಹೋಬಳಿ ಮಟ್ಟದ, ತಾಲೂಕು ಮಟ್ಟದ, ಗ್ರಾಮಾಂತರ ಎಲ್ಲರೂ ಸೇರಿ ಭಾಗವಹಿಸಲಿದ್ದಾರೆ. ದಿನಾಂಕ
4 ಮಂಗಳವಾರ 8:30ಕ್ಕೆ ಗಾಂಧಿ ಸರ್ಕಲ್ನಲ್ಲಿರುವಂಥ ಸೈತಾಳ ಮಹರ್ಷಿ ಸರ್ಕಲ್ನಲ್ಲಿ ಅವತ್ತು ಬೆಳಗ್ಗೆ 8:30ಕ್ಕೆ ಪೂಜಾ ಕಾರ್ಯಕ್ರಮ ಇರುತ್ತದೆ. ಅಲ್ಲಿರುವ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳು ಕಾರ್ಯಕ್ರಮಗಳೊಂದಿಗೆ ಜಂಬಲ್ದಿನಿ ರಂಗಮಂದಿರವಾಗಿ ಮೆರವಣಿಗೆ ಮುಖಾಂತರ ಹೋಗಿರುತ್ತದೆ. ಇದರಲ್ಲಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಸನ್ಮಾನ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರು ಉತ್ಸವ ಸಚಿವರು ಉದ್ಘಾಟನೆಯಿದ್ದಾರೆ. ಅದೇ ರೀತಿ ಗಣೇಶೋತ್ಸವ ಸಚಿವರು ಸಣ್ಣ ಮತ್ತು ಬಡವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅಧ್ಯಕ್ಷರಿದ್ದಾರೆ. ಸನ್ಮಾನ ಶ್ರೀ ಅಧ್ಯಕ್ಷರೇ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಭಾಗವಹಿಸಿದ್ದಾರೆ. ತದನಂತರ ಅತಿಥಿಗಳಾಗಿ ಜಿ ಕುಮಾರ್ ನಾಯಕ್ ಲೋಕಸಭಾ ಸದಸ್ಯರು, ಎ ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರು, ಎ ಪಾಪರೆಡ್ಡಿ ಮಾಜಿ ಶಾಸಕರು, ಎನ್ ಶಂಕರಪ್ಪ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಮೇಯರ್ ಆದ ನರಸಿಂಹ ಮಾಳಿಗೆಯವರು, ಉಪಮೇಯರ್ ಆದ ಸಾಜಿ ಸಮೀರವರು, ಆರ್ ಡಿ ಅಧ್ಯಕ್ಷರಾದಂಥ ರಾಜಶೇಖರ್ ರಾಮಚಂದ್ರವರು, ತದನಂತರ ಮಹಾನಗರ ಪಾಲಿಕೆ ಎಲ್ಲ ನಗರಸಭಾ ಸದಸ್ಯರು ಭಾಗವಹಿಸಿದ್ದಾರೆ. ಸಮಾಜ ಜಿಲ್ಲಾಧ್ಯಕ್ಷ ವಿಜಯ ಭಾಸ್ಕರ್ ಇಟಗಿ ಮಾತನಾಡಿ, ಜಯಂತಿಯಲ್ಲಿ ವಿಶೇಷ ಉಪನ್ಯಾಸಕರಾಗಿ ಮಹಾದೇವಪ್ಪ ಇವರು ಆಗಮಿಸಲಿದ್ದಾರೆ. ಸಮಾಜದ 5 ಜನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ನಮ್ಮ ಕನ್ನಡ ಉಪನ್ಯಾಸಕರು ಪದವಿ ಕಾಲೇಜಿನ ಉಪನ್ಯಾಸಕರು ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ಸಮಾಜದಲ್ಲಿ ಕೆಲಸ ಮಾಡುವಂಥ 5 ಜನರನ್ನ ಗುರುತಿಸಿ ಒಂದು ಇಲಾಖೆಯಿಂದ ಮತ್ತು ಸೇವಾ ಸಮಾಜದಿಂದ ಸನ್ಮಾನ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಸಮಾಜದ ಕೆಲಸ ಮಾಡುವಂಥ ಮುಂದೆ ಬರ್ತಾ ಇಲ್ಲ, ಹಾಗೆ ಅವರನ್ನು ಗುರುತಿಸುವಂಥ ಕೆಲಸ ಸಮಾಜ ಕಡೆಯಿಂದ ಮಾಡಿ ಅವರಿಗೆ 5 ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕಳಕಳಿ ವಿನಂತಿ ತಮ್ಮ ಮಾಧ್ಯಮ ಮೂಲಕ ಈ ಒಂದು ಜಯಂತಿಯ ಪ್ರಚಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಪಾಲುದಾರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸುಮಾ, ಅಶೋಕ್ ಗಸ್ತಿ, ಗಾಯತ್ರಿ, ಗೋಪಾಲ್, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹೊಸಪೇಟೆ, ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ರಾಯಚೂರು, ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ದಿವಂಗತ ಶರಣಪ್ಪಗೌಡ ಮಾಲಿ ಪಾಟೀಲ್ ಹೊರಗಿನ ಮನೆಯವರ 21ನೇ ಪುಣ್ಯಸ್ಮರಣಾರ್ಥದ ಅಂಗವಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ದಿನಾಂಕ 3/2/2025 ಸೋಮವಾರ. ಸಮಯ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ. ಶಿಬಿರ ನಡೆಯುವ ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಪೇಟೆ, ಜಿಲ್ಲೆ ರಾಯಚೂರು. ಶಿಬಿರದ ಉದ್ಘಾಟನೆ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮಿಗಳು, ಶ್ರೀ ಕೆಂಪಿನ ಮಠ ಹೊಸಪೇಟೆ ಇವರಿಂದ ಜರುಗುವುದು. ನಂತರ ದಿವಂಗತ ಶರಣಪ್ಪಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಈ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಶಿಬಿರದ ಸದುಪಯೋಗವನ್ನು ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಪಡೆದುಕೊಳ್ಳಲು ಹೆಸರು ನೋಂದಾಯಿಸಲು ಕೋರಲಾಗಿದೆ. ವಿಶೇಷ ಸೂಚನೆ: ನೇತ್ರ ಚಿಕಿತ್ಸೆಗೆ ಬರುವವರು ತಪ್ಪದೆ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿಯನ್ನು ಕಡ್ಡಾಯವಾಗಿ ತರತಕ್ಕದ್ದು. ಸರ್ವರಿಗೂ ಆದರದ ಸ್ವಾಗತ. ಕಾರ್ಯಕ್ರಮದ ಆಯೋಜಕರು ಹೊಸಪೇಟೆ ಗ್ರಾಮದ ಸಮಸ್ತ ನಾಗರಿಕರು. ಹೆಸರು ನೋಂದಾಯಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಅನಿಲ್ ಕುಮಾರ್ ಪಾಟೀಲ್, ಅಮರೇಶ್ವರ್ ಟ್ರೇಡರ್ಸ್, ಹೊಸಪೇಟೆ. ಮೊಬೈಲ್ ಸಂಖ್ಯೆ 9900609999. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್,
ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಿಂದುಳಿದ ಚಿಕ್ಕ ಸಮುದಾಯಗಳು ಅಭಿವೃದ್ಧಿಯಾಗಲು ಶಿಕ್ಷಣ ಮಹತ್ವವಾಗಿದ್ದು, ಮುಂಬರುವ ದಿನಗಳಲ್ಲಿ ತಮ್ಮ ಮಕ್ಕಳನ್ನು ಉತ್ತಮ ಶಿಕ್ಷಣ ನೀಡುವಲ್ಲಿ ಪಾಲಕರು ಮುಂದಾಗಬೇಕು ಎಂದು ಹಿಂದುಳಿದ ಜಿಲ್ಲೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಸಲಹೆ ನೀಡಿದರು. ಹಿಂದುಳಿದ ಚಿಕ್ಕ ಸಮುದಾಯಗಳು ಅಭಿವೃದ್ಧಿಯಾಗಲು ಶಿಕ್ಷಣ ಮಹತ್ವವಾಗಿದ್ದು, ಮುಂಬರುವ ದಿನಗಳಲ್ಲಿ ತಮ್ಮ ಮಕ್ಕಳನ್ನು ಉತ್ತಮ ಶಿಕ್ಷಣ ನೀಡುವಲ್ಲಿ ಪಾಲಕರು ಮುಂದಾಗಬೇಕು ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಸಲಹೆ ನೀಡಿದರು. ಅವರಿಂದು ರಾಯಚೂರಿನ ಮಾಣಿಕ್ ನಗರದ ಪದ್ಮಶಾಲಿ ಸಮಾಜದ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಶ್ರೀ ಭಕ್ತ ಮಾರ್ಕಂಡೇಶ್ವರ ಜಯಂತಿ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಸಮುದಾಯಗಳು ಚಿಕ್ಕವಾದರೂ ಮನಸ್ಸುಗಳು ದೊಡ್ಡವು. ಎಲ್ಲರನ್ನು ಪ್ರೀತಿಸುವ, ಗೌರವಿಸುವ ಗುಣದಿಂದ ಸುಸಂಸ್ಕೃತವಾಗಿ ಜೀವನ ನಡೆಸುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳಲ್ಲಿ ಅವರ ಕುಲಕಸುಬುಗಳು ನಶಿಸಿ ಹೋಗಿವೆ. ನಮ್ಮ ಮುಂದಿನ ಪೀಳಿಗೆಗಾಗಿ ಸಾಮಾಜಿಕ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಬೇಕಾಗಿದ್ದು, ಪ್ರಸ್ತುತ ಮತ್ತು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಮತ್ತು ಉನ್ನತ ಹುದ್ದೆ ನಮ್ಮ ಸಮಾಜದ ಮಕ್ಕಳು ಪಡೆದಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಮೀಸಲಾತಿ ಮತ್ತಿತರೆ ಸೌಲಭ್ಯಗಳು ಪಡೆಯುವುದು ಕಷ್ಟವಾಗುತ್ತಿದೆ. ಹಿಂದುಳಿದ ಪಟ್ಟಿ ತೆಗೆದು ಹಾಕಲು ನಾವು ಹಿಂದುಳಿದಿದ್ದೇವೆ ಎಂಬ ಭಾವನೆ ಬಿಟ್ಟು ಮನುಷ್ಯ ಕುಲ ಒಂದೇ ಎಂಬ ಭಾವನೆಯಲ್ಲಿ ಎಲ್ಲಾ ಸಮುದಾಯಗಳೊಂದಿಗೆ ಸ್ನೇಹ ಮತ್ತು ಸಹಬಾಳ್ವೆಯಿಂದ ಎಲ್ಲಾ ಸಮುದಾಯಗಳು ಒಟ್ಟಾಗಿ ನಮ್ಮ ಮೂಲಭೂತ ಸಮಸ್ಯೆಗಳ ಕುರಿತು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ಸುಮಾರು 20 ವರ್ಷಗಳಿಂದ ನಮ್ಮ ವೆಂಕಟೇಶ್ ಅವರು ಹೇಳಿದ್ರು, ಅಪ್ಪ ಅವರೇ, ನಾನು ಕೂಡ ಇದೇ ಭಾಗದಲ್ಲಿ ಹುಟ್ಟಿ ಬೆಳೆದವರು. ಎಲ್ವಿಡಿ ಕಾಲೇಜ್ ಮಾತ್ರ ಇತ್ತು, ಗ್ರೌಂಡ್ಗಳು ಇದ್ದಿಲ್ಲ. ಪಾಲಿಟೆಕ್ನಿಕ್ ಕಾಲೇಜ್ ಇತ್ತು.
ITI ಕಾಲೇಜ್ ಇತ್ತು, ಇಲ್ಲಿ ಕೆರೆ ಇತ್ತು, ಇದು ಗುಡ್ಡ ಇತ್ತು. ಕಾಲಕ್ರಮೇಣವಾಗಿ ಈ ಭಾಗದಲ್ಲಿ ಹಿರಿಯರು, ನಾನು ಲಕ್ಷ್ಮಣದಾಸಪ್ಪ ಅಂತ ಹಿರಿಯರು ನಗರಸಭಾ ಸದಸ್ಯರು, ಅವರು ಕೂಡ ಭಕ್ತಿ ಮಾರ್ಗದಲ್ಲಿ ಇರ್ತಿದ್ರು. ಅವರು ಮತ್ತೆ ಅಲ್ಲಿಂದ ಬಂದಂತ ಎಲ್ಲರೂ ಇಲ್ಲಿ ಮಾಣಿಕ್ ನಗರ ಅಂತೇಳಿ ಒಂದು ಬಡಾವಣೆ ಪ್ರಾರಂಭ ಅಥವಾ ಹುಟ್ಟಿತ್ತು. ಇಲ್ಲಿ ಗೌರವಾನ್ವಿತ ಪದ್ಮಶಾಲಿ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಇದು ಒಂದು ರೀತಿ ಕಾಡು ಇದ್ದಂಗಿತ್ತು, ಭಯ ಇತ್ತು ಇಲ್ಲಿ. ಅಲ್ಲಿ ಇಲ್ಲಿಂದ ಈ ಗುಡ್ಡ ಅಂತ ಏನಿತ್ತು, ಮರುಭೂಮಿ ಅಂತ ಹೇಳಿದ ನಮ್ಮ ಸಹೋದರ ಭಕ್ತಿ ಭಾವನೆಗಳಿಂದ ನೋಡಿದಾಗ ಇಲ್ಲಿ ನಮ್ಮ ಭಕ್ತಿ ಮಾರ್ಕಂಡೇಶ್ವರ ದೇವಸ್ಥಾನ ಪ್ರಾರಂಭ ಆಯಿತು. 20 ವರ್ಷಗಳಿಂದ ಸತತವಾಗಿ ಎಲ್ಲರ ಈ ಭಾಗದ ಪ್ರತಿನಿಧಿಗಳ ಜೊತೆಗೆ ಅದು ಅನೇಕ ಇರ್ಬೋದು, ಲಕ್ಷ್ಮಣದಾಸಪ್ಪ ಇರ್ಬೋದು, ಎ ಮಾರ್ಯಪ್ಪ ವಕೀಲರು ಇರ್ಬೋದು, ನಮ್ಮ ಕಳಗೋಡ ಇರ್ಬೋದು, ಇನ್ನು ಅನೇಕ ಜನ ಈ ಸಹಕಾರದೊಂದಿಗೆ ಜೊತೆಗೆ ಜಿಲ್ಲೆಯ ಪ್ರತಿನಿಧಿಗಳು, ಶಾಸಕರು ಇರ್ಬೋದು, ಮಂತ್ರಿಗಳು, ಎಲ್ಲರೂ ಸಹಕಾರದೊಂದಿಗೆ ಇವತ್ತೇನು ಅಭಿವೃದ್ಧಿಯ ಪಥದಲ್ಲಿ ಅತ್ಯಂತ ಶಿಖರಕ್ಕೆ ತಲುಪ್ತಾ ಇದ್ದೀರಿ. ಅದಕ್ಕಾಗಿ ನೀವೆಲ್ಲರಿಗೆ ನಾನು ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಒಂದು ಕುಟುಂಬ ನಡೆಸಬೇಕಾದ್ರೆ ಬಹಳ ಕಷ್ಟ, ಅಥವಾ ಒಂದು ಸಮಾಜ ಸಂಘಟನೆ ಮಾಡಬೇಕಾದ್ರೆ ಬಹಳ ಕಷ್ಟ. ಸಮಾಜ ಕಟ್ಟುವಂತ ಸಂದರ್ಭದಲ್ಲಿ ಅನೇಕ ಏರುಪೇರುಗಳು, ತೊಂದರೆಗಳು, ಆತಂಕಗಳು, ಕಷ್ಟಗಳು ಎದುರಾಗ್ತವೆ. ಯಾರಿಂದ ಎದುರಾಗ್ತವೆ? ಬೇರೆ ಸಮುದಾಯದಿಂದ ಅಲ್ಲ, ಅದು ಎದುರಾಗೋದು ನಮ್ಮ ಸಮುದಾಯದಿಂದ ಮಾತ್ರ. ಆದರೆ ನನಗೆ ಬಹಳ ಆಶ್ಚರ್ಯ ಎನಿಸ್ತಾ ಇದೆ, ನಮ್ಮ ಗೋವಿಂದರಾಜ ಅಣ್ಣವರು ಅತ್ಯಂತ ಸೌಹೃದಯ ಮೃದುಧೋರಣೆಯವರು. ಈ ಸಮಾಜದ ನಾನು ಅಧ್ಯಕ್ಷರಾಗಿರ್ಬೋದು, ಆದ್ರೆ ನಾನು ಸಮಾಜದ ಮಗ, ನಾನೆಲ್ಲರಿಗಿಂತ ಸಣ್ಣವನು ಅಂತ ತಿಳ್ಕೊಂಡು ಈ ಸಮಾಜ ಕಾಣ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಪ್ರಾಂತೀಯ ಪದ್ಮಶಾಲಿ ಸಮಾಜದ ಕಾರ್ಯದರ್ಶಿ ಸುರೇಶ್ ರಾವಣಿಕಿ, ಸಮಾಜದ ಅಧ್ಯಕ್ಷರಾದ ಪೆನುಗೊಂಡ್ಲ ಗೋವಿಂದರಾಜು, ಗೌರವಾಧ್ಯಕ್ಷ ಚಿನ್ನಿ ಪಾಂಡುರಂಗ, ಖಜಾಂಚಿ ಪುಲಿಪಾಟಿ ನಾಗೇಶ್, ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಜಿ ನಾಗರಾಜ್, ತಾಲೂಕ್ ಗೌರವಾಧ್ಯಕ್ಷ ಕೆ ದೊಡ್ಡ ಈರಣ್ಣ, ತಾಲೂಕ್ ಅಧ್ಯಕ್ಷ ವಿಜಯಕುಮಾರ್ ವಿನ್ನು, ಉಪಾಧ್ಯಕ್ಷ ಎಸ್ ನಾರಾಯಣ್ ಕರ್ಲಿ, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಸದಸ್ಯರಾದ ಶ್ರೀನಿವಾಸ್, ವಿಜಯ್ ಭಾಸ್ಕರ್, ಜಿಲ್ಲಾ ನೇಕಾರ ಸಮುದಾಯಗಳ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಪುಷ್ಪಾ, ಪದ್ಮಶಾಲಿ ಮಹಿಳಾ ಘಟಕದ ಅಧ್ಯಕ್ಷೆ ಜೊನ್ನ ಗಾಯತ್ರಿ, ಪದ್ಮಶಾಲಿ ಯುವ ಘಟಕದ ಅಧ್ಯಕ್ಷೆ ಚಿನ್ನಿ ಮುನಿಚಂದ್ರ, ಉಪ್ಪಾರ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಪಿ ಸುರೇಖಾ, ರಾಜ್ಪೂತ್ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಗಂಗೂಬಾಯಿ, ಸವಿತಾ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಗಾಯತ್ರಿ, ಹಿಂದುಳಿದ ವರ್ಗಗಳ ಮಹಿಳಾ ಘಟಕದ ಉಪಾಧ್ಯಕ್ಷೆ ಅಂಜಲಿ, ದೇವಸ್ಥಾನದ ಅರ್ಚಕರಾದ ನಿರಂಜನ್ ಶಾಸ್ತ್ರಿ, ಜಯಂತ್ಯೋತ್ಸವ ಅರ್ಚಕರಾದ ನಾಗರಾಜ್ ಸ್ವಾಮಿಗಳು ಸೇರಿದಂತೆ ಸಮಾಜದ ಮುಖಂಡರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶ್ಯಾಮಲಾ, ಸುವರ್ಣ, ವಿನಯ್ ಕುಮಾರ್ ಪ್ರಾರ್ಥಿಸಿದರು. ಸಮಾಜದ ಉಪಾಧ್ಯಕ್ಷ ಹೊನ್ನಾಳ್ ವೆಂಕಟೇಶ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈರಣ್ಣ ಕರ್ಲಿ ನಿರೂಪಿಸಿದರು. 12ನೇ ಶತಮಾನದ ಮಡಿವಾಳ ಮಾಚಿದೇವರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು. ಮಾಚಿದೇವರು ಸಮಾಜಕ್ಕೆ ನೀಡಿದ ತತ್ವ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಿಲ್ಲಿ ಬೃಹನ್ಮಠದ ಶಾಂತಮಲೆ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. 12ನೇ ಶತಮಾನದ ಮಡಿವಾಳ ಮಾಚಿದೇವರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರವಾಗಿದ್ದು, ಮಾಚಿದೇವರು ಸಮಾಜಕ್ಕೆ ನೀಡಿದ ತತ್ವ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರು ಇಂದು ನಗರದ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾಚಿದೇವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದರು. ಸಮಾಜದಲ್ಲಿ ಸಮಾನತೆ ಮತ್ತು ಜನರ ಉದ್ಧಾರವನ್ನು ಬಯಸಿ ಜನರನ್ನು ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯುವ ಕೆಲಸವನ್ನು ಮಡಿವಾಳ ಮಾಚಿದೇವ ಅವರು ಮಾಡಿದರು. ತಮ್ಮ ಒಳ್ಳೆಯ ಗುಣಗಳಿಂದ ದೊಡ್ಡವರನ್ನಾಗಿಸಿದವರಾಗಿದ್ದಾರೆ. ಕೊಟ್ಟ ಮಾತಿಗೆ ತಪ್ಪದೆ, ಜೊತೆಗೆ ಕಾಯಕಕ್ಕೆ ಧಕ್ಕೆಯಾಗದಂತೆ ಶ್ರದ್ಧೆಯಿಂದ ಕಾಯಕದಲ್ಲಿ ತೊಡಗಿದ್ದರು ಎಂದು ತಿಳಿಸಿದರು.
ಸಮಾಜಕ್ಕೆ ದಿವ್ಯ ಸಂದೇಶ ಸಾರಿರುವ ಮಡಿವಾಳ ಮಾಚಿದೇವರು ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆದಾಗ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ನಮಗೆ ಒಂದು ಆದರ್ಶ ಜೀವನವನ್ನು ಕೊಡುವಂತಹ ದೇಶ ನಮ್ಮ ಸಮಾಜದ ಮೇಲೆ ಬಹಳ ಪರಿಣಾಮಕಾರಿಯಾಗಿ ಬೆಳವಣಿಗೆ ಆಗಬೇಕಾಗಿರುವಂತಹದ್ದು ಇಂದಿನ ಜೀವನದ ಅವಶ್ಯಕತೆಯಾಗಿದೆ. ಇವತ್ತೇನಾಗಿ ಬಿಟ್ಟಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಜರ್ಜರಿತವಾಗಿರ್ತಕ್ಕಂಥ ಜೀವನದಲ್ಲಿ ಶಾಂತಿ ಎಲ್ಲಿಗೋದ್ರೂ ಸಿಗ್ತದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಅವರೇನು ತಪಸ್ಸು, ವನವಾಸ, ಕಷ್ಟ ನಷ್ಟಗಳನ್ನು ಅನುಭವಿಸಿ ಏನು ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶವನ್ನ ಸಾರುವಂತ ವಚನಗಳಿದ್ದಾವಲ್ಲ, ಅವುಗಳನ್ನ ತಿಂಗಳಿಗೆ ಒಂದು ವಚನವನ್ನ ಮುಖದ್ಗತ ಮಾಡಿ ಆ ವಚನಕ್ಕೆ ತಕ್ಕ ಹಾಗೆ ನಾವು ನಡೆದನಪ್ಪ ಅಂದ್ರೆ ನಿಜವಾದ ಮಾಚಿದೇವರ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಿದಂತೆ ಆಗ್ತಾ ಇದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲ ಸಂಭ್ರಮೋತ್ಸವ ಆಗ್ತಾ ಇದೆ ಜಯಂತಿಯ. ಮಡಿವಾಳ ಮಾಚಿದೇವದ ಆತ್ಮೀಯ ಬಂಧುಗಳು ಬಹಳ ಸಂತೋಷ ಸಡಗರದಿಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮಾಚಿದೇವ ಶುಭವನ್ನುಂಟು ಮಾಡಲಿ. ಒಂದು ಐತಿಹಾಸಿಕ ಮುಂದಿನ ಜಯಂತಿ ಆಗಿರ್ಬೋದು ಅಥವಾ 2ನೇ ಜಯಂತಿಯಲ್ಲಿ ಆಗಿರ್ಬೋದು, ಒಂದು ಸುಂದರವಾಗಿರ್ತಕ್ಕಂಥ ಧ್ವನಿ ಸುರುಳಿ ಅಥವಾ ಒಂದು ಸುಂದರವಾಗಿರ್ತಕ್ಕಂತಹ ಕೃತಿ ಸಮಾಜದ ಪ್ರತಿಯೊಬ್ಬ ಗಣ್ಯರಿಗೆ ಕೊಡುವಂತೆ ಆಗಲಿ. ಯಾಕಂದ್ರೆ ಸಮಾಜ ಏನು ಕೊಡ್ತಾ ಇದೆ ಅನ್ನುವಂಥದ್ದು ಮುಖ್ಯ ಇಲ್ಲ, ಅದು ಕೊಟ್ಟದ್ದು ಯಾವ ಇತಿಹಾಸವನ್ನು ಸಾರ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಾ ಇದೆ. ರಾಯಚೂರು ಜಿಲ್ಲಾ ಘಟಕವು ಇದೇ ವೇಳೆ ಮಾಜಿ ಎಂಎಲ್ಸಿ ಹಾಗೂ ಮಡಿವಾಳ ಸಮಾಜದ ಹಿರಿಯ ಮುಖಂಡ ಎನ್ ಶಂಕರಪ್ಪ ಮಾತನಾಡಿ, ಶರಣರನ್ನು ಹಾಗೂ ಸಾಹಿತ್ಯವನ್ನು ನಾಶ ಮಾಡಲು ಹೊರಟಿದ್ದ ಬಿಜ್ಜಳ ರಾಜನ ವಿರುದ್ಧ ಖಡ್ಗ ಹಿಡಿದು ಹೋರಾಡಿ ಶರಣರನ್ನು ಸಾಹಿತ್ಯವನ್ನು ರಕ್ಷಿಸಿದ ಮಹಾನ್ ಶರಣ ಮಡಿವಾಳ ಮಾಚಿದೇವರಾಗಿದ್ದಾರೆ ಎಂದರು. ಎಷ್ಟೇ ಅಡೆತಡೆಗಳು ಬಂದರೂ ಕಾಯಕಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಂಡ ಮಾಚಿದೇವ ಅವರ ಕಾಯಕ ನಿಷ್ಠೆಯಂತೆ ಪ್ರತಿಯೊಬ್ಬರು ಕಾಯಕ ಮಾಡಿ ಅಭಿವೃದ್ಧಿ ಹೊಂದಬೇಕು ಎಂದರು. ಇಡೀ ಶರಣರ ಸಮುದಾಯದೊಳಗನೆ ಅತ್ಯಂತ ಅಗ್ರಗಣ್ಯರಾಗಿರ್ತಕ್ಕಂಥ ವ್ಯಕ್ತಿ ಮಡಿವಾಳ ಮಾಚಿದೇವರು. ಅವರು ಶರಣ ಸಾಹಿತ್ಯವನ್ನು, ಶರಣರನ್ನು ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬಿಜ್ಜಲ ರಾಜನ ವಿರುದ್ಧ ಖಡ್ಗ ಹಿಡಿದು ಹೋರಾಟ ಮಾಡಿ ಅವ್ರನ್ನೆಲ್ಲ ಚಂಡಾಡಿರ್ತಕ್ಕಂಥ ಮಡಿವಾಳ ಮಾಚಿದೇವ ಸಾಹಿತ್ಯವನ್ನೂ ರಕ್ಷಣೆ ಮಾಡಿದ್ರು, ಶರಣರನ್ನೂ ರಕ್ಷಣೆ ಮಾಡಿದ್ರು. ಆ ಥರ ಒಬ್ಬ ಶೂರ ವೀರ ಆಗಿರ್ತಕ್ಕಂಥ, ಅದಕ್ಕೆ ಅದನ್ನು ವೀರಗಂಟಿ ಮಡಿವಾಳ ಮಾಚಿದೇವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕಾಯಕ ನಿಷ್ಠೆ, ಎಷ್ಟೇ ಅಡೆತಡೆಗಳು ಅಡ್ಡ ಬಂದಿರನು ತನ್ನ ಕಾಯಕಕ್ಕೂ ಯಾವ ಕಾಲಕ್ಕೂ ಬಹಳ ಚ್ಯುತಿ ಬರಲಾರ್ದಂಗ ನೋಡಿರ್ತಕ್ಕಂಥ ಮಡಿವಾಳ ಮಾಚಿದೇವ ತನ್ನ ಕಾಯಕದೊಳಗ ಯಾವುದೇ ಚ್ಯುತಿ ಇಲ್ಲ. ಮತ್ತು ಎಂತಹ ಸಂದರ್ಭದೊಳಗ ಸ್ವತಃ ಪರಮಾತ್ಮ ಶಿವನೇ ಬಂದು ಅವರಿಗೆ ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದೊಳಗ ತನ್ನ ಹೆಂಡತಿಯನ್ನು ಸ್ವತಃ ಅವರನ್ನು ಈ ಖಡ್ಗಲಿಂದ ಸೀಳಿ ರಕ್ತವನ್ನು ತೆಗೆದು ಮಡಿ ಮಾಡಿಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ ತಯಾರಾಗ್ತದೆ. ಆ ರಕ್ತದೊಳಗೆ ಮಡಿ ಮಾಡಿಕೊಡ್ತಕ್ಕಂಥ ಶರಣ ಶ್ರೇಷ್ಠ ಮಡಿವಾಳ ಮಾಚಿದೇವ. ಇನ್ನೂ ಒಂದು ಸಲ ಈಶ್ವರ ಬಂದು ಸ್ವತಃ ಪ್ರತ್ಯಕ್ಷ ಆಗಿ ನನಗೆ ಮಾಂಸದ ಊಟ ಬೇಕು ಅಂತ ಹೇಳ್ತಾನೆ. ಅಯ್ಯೋ ಶರಣ, ನಾವು ಎಲ್ಲ ವೆಜಿಟೇರಿಯನ್ನವರು, ನಾವೆಲ್ಲಿ ಮಾಂಸ ಊಟ ಕೊಡೋಣ ಅಂತ. ಇಲ್ಲ, ಆಯ್ತು ಸ್ವಾಮಿ, ಆಯ್ತು, ನಾವು ನಿಮ್ಮ ಮಾತೆ ಮೀರದೇವು. ಮತ್ತೆ ಮುಂದೆ ಹೋಗಿ ನನಗ ಒಂದು ಸಣ್ಣ ಮಗುವನ್ನು, ಅದು ನಿಮಗ ಪ್ರೀತಿ ಇರ್ತಕ್ಕಂಥ ಮಗುವನ್ನು ತಂದು ಕೊಡದು ಮಾಂಸ ಮಾಡಿ ಕೊಡಬೇಕು ಅಂತ. ಇದು ಎಲ್ಲ ಪರೀಕ್ಷೆದೊಳಗನು ಮಡಿವಾಳ ಮಾಚಿದೇವ ಜಯ ಗಳಿಸ್ತಾನ. ಅವರಿಗೆ ಆ ಪರಮಾತ್ಮ ಆಶೀರ್ವಾದ ಮಾಡಿ ಮಗುವನ್ನೂ ರಕ್ಷಣೆ ಮಾಡ್ತಾರ, ಅವರ ಹೆಂಡತಿಯನ್ನೂ ರಕ್ಷಣೆ ಮಾಡ್ತಾನ. ಇಂಥ ಒಂದು ಅದ್ಭುತ ಶಕ್ತಿ, ಭಕ್ತಿಯಿಂದ ಶಕ್ತಿ ಹೊಂದಿರತಕ್ಕಂಥ ಆ ಮಹಾನುಭಾವ ಮಡಿವಾಳ ಮಾಚಿದೇವ. ಹೀಗಾಗಿ ಅಂಥವರ ಸಮಾಜಕ್ಕೂ ಸೇರಿರ್ತಕ್ಕಂಥ ಇಡೀ ಮಡಿವಾಳರು ಸ್ವಾಭಿಮಾನದಿಂದ ಅವರು ಹೇಗೆ ಖಡ್ಗ ಹಿಡಿದು ಕಾಯಕ ನಿಷ್ಠವನ್ನು ಮಾಡಿದರೋ ಅದೇ ಥರ ರೋಷದಿಂದ, ಶಕ್ತಿಯಿಂದ, ಯುಕ್ತಿದಿಂದ ನಿಮ್ಮ ಕಾಯಕವನ್ನು ನೀವು. ಜಯಂತಿ ಮಹೋತ್ಸವ ಅಂದ್ರೆ ಅಪ್ಪನ ಹುಟ್ಟು ಹಬ್ಬ. ವೀರ ಮಡಿವಾಳ ಮಾಚಿದೇವನವರು ಅವರು ವೀರಭದ್ರನ ಪರಮ ಅವತಾರ ಏನಂತಾರೆ. ಅವರು ಉಗ್ರ ಸ್ವಭಾವನು ಕೂಡ ಅಷ್ಟೇ ಇತ್ತು, ಶಾಂತ ಸ್ವಭಾವನು ಕೂಡ ಅಷ್ಟೇ ಇತ್ತು.
12ನೇ ಶತಮಾನದ ಕಲ್ಯಾಣ ಕ್ರಾಂತಿ ಒಳಗ ನಮ್ಮ ವೀರ ಮಡಿವಾಳ ಮಾಚಿದೇವರ ಪಾತ್ರವೂ ಕೂಡ ಅಷ್ಟೇ ಪ್ರಮುಖವಾಗಿತ್ತು ಅಂತಕ್ಕಂಥ ಮಾತನ್ನ ನಮ್ಮ ಎನ್ ಶಂಕರಪ್ಪ ಸರ್ ಅವರು ಹೇಳಿದಂತೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನೀವು ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗ್ಯದ. ಈ ಜಯಂತಿ ಮಾಡುವ ಉದ್ದೇಶ ಆದರೂ ಕೂಡ ಯಾಕೆ ಮಾಡಬೇಕು ಅಂತ ಕೇಳಿದರೆ, ಯಾವ ತತ್ವಗಳಿಗಾಗಿ ಮಹಾತ್ಮ ತನ್ನ ಬದುಕನ್ನ ಮುಡುಪಿಟ್ಟಿದ್ದ, ಯಾವ ಗುಣಗಳಿಂದ ತಾನೂ ದೊಡ್ಡವನಾಗಿ ಸುತ್ತಲಿರುವರನ್ನು ಕೂಡ ದೊಡ್ಡವರನ್ನಾಗಲಿಕ್ಕೆ ಯತ್ನಿಸಿದನು, ಆ ಉದಾತ್ತವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಬದುಕಿನ ಸಾಧನೆ ಬೋಧನೆಗಳನ್ನ ಶ್ರದ್ಧೆಯಿಂದ ನೆನೆದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಜಯಂತಿ ಮಹೋತ್ಸವ ಮಾಡೋದಕ್ಕೂ ಕೂಡ ಏನಾಗ್ತದ, ಸಾರ್ಥಕತೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ, ಮಡಿವಾಳ ಮಾಚಿದೇವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಪ್ರಾಣ ಜಾಯ ಪರ ವಚನ ಜಾಯ, ಕೊಟ್ಟಿರ್ತಕ್ಕಂಥ ಮಾತಿಗೆ ಕೊಟ್ಟಿರ್ತಕ್ಕಂಥ ವಚನಕ್ಕೆ ನೋಡ್ರಿ, ತನ್ನ ಪ್ರೀತಿಯ ಒಂದು ಮಗುವನ್ನ ಏನ್ ಮಾಡದಂತ ಶಿವನ ಪರೀಕ್ಷೆಗೆ ಬಂದಾಗ ಮೋಸದ ಒಂದು ಅಡಿಗೆಯನ್ನು ಮಾಡಿ ನೀಡದಂತ ಅಂಥ ಪರೀಕ್ಷೆಯಲ್ಲಿ ಕೂಡ ಗೆದ್ದಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದೆ ಅಂತ ಕೇಳಿದ್ರೆ ಮಡಿವಾಳ ಮಾಚಿದೇವನೇ ಅವರಿಗೆ ಸಲ್ತದೆ. ಅಂಥವನ ಜಯಂತಿ ಮಹೋತ್ಸವ ನಮ್ಮ ರಾಯಚೂರಿನಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂಥ ಎಲ್ಲಾ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಈ ಜಯಂತಿ ಮಹೋತ್ಸವನ ಆಚರಣೆಯನ್ನ ಮಾಡ್ತಕ್ಕಂಥದ್ದನ್ನು ನೋಡಿ ನಮಗಂತೂ ಬಹಳಷ್ಟು ಬಹಳ ವಚನ ಸಾಹಿತ್ಯಗಳ ಭಂಡಾರನ್ನ ಮತ್ತು ಆ ಸಂಸ್ಥೆಯನ್ನ ಸೈನಿಕನಾಗಿ ಮತ್ತು ರಕ್ಷಣೆಯನ್ನ ಮಾಡುವಂತ ಮಡಿವಾಳ ಮಾಚದೇವರು ಇವತ್ತು ಜಯಂತ್ಯೋತ್ಸವದನ್ನ ಇವತ್ತು ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ ಪಾಲಿಸೋದ್ರ ಜೊತೆಗೆ ಮನುಷ್ಯನ ಎಲ್ಲವನ್ನ ನಮ್ಮೆಲ್ಲ ಕೆಟ್ಟ ಗುಣಗಳನ್ನು ಅಳಿಸಿ ಒಳ್ಳೆ ಗುಣಗಳ ಸದ್ಗುಣಗಳ ಜೊತೆಗೆ ಮತ್ತು ಕಷ್ಟದಲ್ಲಿರುವಂತ ವ್ಯಕ್ತಿಗಳನ್ನ ಸೈನಿಕನಾಗಿ ಕಾಯುವಂಥದ್ದೇ ಅವ್ರೇನು ಹಾಕಿಕೊಟ್ಟಿರುವಂತ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಜಿಲ್ಲೆಯ ಮಡಿವಾಳ ಮಾಚದೇವರ ಅಧ್ಯಕ್ಷರಾಗಿ ಜಂಬಣ್ಣ ನೆಕ್ಲೇಸ್ಪುರ ಅವರು ಅಧ್ಯಕ್ಷರಾಗಿ ಉತ್ತಮವಾಗಿ ಸಮಾಜವನ್ನು ಸಂಘಟಿಸಿದ ಜೊತೆಗೆ ಇವತ್ತು ಪ್ರತಿ ವರ್ಷ ಕೂಡ ಜಯಂತ್ಯೋತ್ಸವದಲ್ಲಿ ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗ್ರಾಮೀಣ ಕ್ಷೇತ್ರದ ಅಧ್ಯಕ್ಷರಾಗಿ ನಮ್ಮ ಹುಶಿನಪ್ಪ ಜುಲುಮ್ಗೇರಿ ಅವರು ಕೂಡ ಇವತ್ತು ಸಂಘಟನೆಗೆ ಒತ್ತನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ನಮ್ಮ ಶಾಂತಪ್ಪಣ್ಣವರು ಮತ್ತು ನಮ್ಮ ನಗರಸಭೆಯ ಸದಸ್ಯರು ಹಿರಿಯರಾದಂಥ ನಮ್ಮ ಜಲ್ದಾರಣ್ಣವರು ಮತ್ತು ಗೋವಿಂದಪ್ಪ ಅವರು, ನಮ್ಮ APMC ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡರು, ಕೆ ಈರಣ್ಣವರು ಮತ್ತು ನಮ್ಮ ಬಹಳಷ್ಟು ಜನ ನಮ್ಮ DC ಹನುಮಂತಪ್ಪ ಅವರು ಇರ್ಬೋದು, ಎಲ್ಲ ಸಮಾಜದ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರೇ ಇವತ್ತು ಏನು ಈಗಾಗಲೇ ಹೇಳಿದ ಹಾಗೆ ಸಮಾಜಕ್ಕೆ ಈಗಾಗಲೇ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸೋದ್ರ ಮುಖಾಂತರ ಈಗ ನಮ್ಮ ಅಧ್ಯಕ್ಷರು ಸಲ್ಲಿಸಿದ್ದಾರೆ. ಅದಕ್ಕೆ ನಾನು ಕೂಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ
ಈ ಸಂದರ್ಭದಲ್ಲಿ ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ, ಕೆ ಶಾಂತಪ್ಪ, ದರೂರ್ ಬಸವರಾಜ್, ರಾಘವೇಂದ್ರ ಉಟ್ಕೂರು ಸೇರಿದಂತೆ ಸಮಾಜದ ಬಾಂಧವರು ಇದ್ದರು. ನಗರದ ಮಾವಿನಕೆರೆ ದಂಡೆಯಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಿದ್ದು ಅಭಿವೃದ್ಧಿ ಹೆಸರಿನಲ್ಲಿ ಗಿಡಗಳನ್ನು ನಾಶಪಡಿಸಿರುವುದು ಖಂಡನೀಯ ಎಂದು ಪರಿಸರ ಪ್ರೇಮಿ ಈರಣ್ಣ ಕೋಸಗಿ ಆರೋಪಿಸಿದರು. ನಗರದ ಮಾವಿನಕೆರೆ ದಂಡೆಯಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಿದ್ದು ಅಭಿವೃದ್ಧಿ ಹೆಸರಿನಲ್ಲಿ ಗಿಡಗಳನ್ನು ನಾಶಪಡಿಸಿರುವುದು ಖಂಡನೀಯ ಎಂದು ಪರಿಸರ ಪ್ರೇಮಿ ಈರಣ್ಣ ಕೋಸಗಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾವಿನಕೆರೆ ದಂಡೆ, ಕಾಸಬಾವಿ ದಂಡೆಯಲ್ಲಿ ಅನೇಕ ದಿನಗಳಿಂದ ಗಿಡಗಳನ್ನು ಬೆಳೆಸಲಾಗಿತ್ತು. ಆದರೆ ತ್ಯಾಜ್ಯ ಚೆಲ್ಲಿ ಜೆಸಿಬಿಗಳಿಂದ ಗಿಡಗಳನ್ನು ನಾಶಪಡಿಸಲಾಗಿದೆ. 100ಕ್ಕೂ ಹೆಚ್ಚು ಗಿಡಗಳನ್ನು ನಾಶಪಡಿಸಲಾಗಿದೆ. ಗಿಡ ನಾಶಪಡಿಸಬಹುದೇ ಹೊರತು ಬೆಳೆಯಲು ವರ್ಷಗಳೇ ಹಿಡಿಯುತ್ತವೆ. ಆದರೆ ಮಹಾನಗರ ಪಾಲಿಕೆ, ಅರಣ್ಯ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ಗಿಡಗಳನ್ನು ನಾಶಪಡಿಸಿರುವುದು ಖಂಡನೀಯವಾಗಿದೆ. ಇನ್ನು ಅನೇಕ ಗಿಡಗಳನ್ನು ನಾಶಪಡಿಸದೆ ರಕ್ಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದರು. ವಿಶೇಷವಾಗಿ ರಾಯಚೂರು ಮಧ್ಯಭಾಗದಲ್ಲಿರುವಂತಹ ಐತಿಹಾಸಿಕವಾಗಿರುವಂತಹ ಮಾವಿನಕೆರೆಯ ದಂಡೆಗೆ ಹಲವಾರು ವರ್ಷಗಳಿಂದ ಗಿಡಗಳನ್ನು ನೆಟ್ಟು ಅವುಗಳಿಗೆ ಕೆರೆ ನೀರನ್ನು ಹಾಕಿ ಸಂರಕ್ಷಣೆ ಮಾಡುತ್ತಾ ಬಂದಿರುತ್ತೇನೆ. ಕಾರಣಾಂತರಗಳಿಂದ ಕೆಲವು ದಿನಗಳ ನಂತರ ನಗರದಲ್ಲಿ ಉತ್ಪತ್ತಿಯಾಗುತ್ತಿರುವ ಕಸವನ್ನು ಗಿಡಗಳ ಮೇಲೆ ಹಾಕಿ ಮತ್ತು ಹಳೆ ಮನೆಗಳ ಇದು ಕಲ್ಲು ಮಿಶ್ರಿತ ಮಣ್ಣನ್ನು ತಂದು ಕೆರೆ ದಂಡೆಗೆ ಹಾಕಿ ಜೆಸಿಬಿ ಮೂಲಕ ಸಮತಟ್ಟು ಮಾಡಿರುತ್ತಾರೆ ಮತ್ತು ಕೆರೆ ಜಾಗವನ್ನು ಒತ್ತುವರಿ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಬಾರಿ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಮತ್ತು ನಗರಸಭೆ ಅಧಿಕಾರಿಗಳಿಗೆ ನಾನು ದೂರನ್ನು ನೀಡಿರುತ್ತೇನೆ ಮತ್ತು ಪತ್ರಿಕೆ ಮೂಲಕ ನಾನು ಪ್ರೆಸ್ ಮೀಟ್ನೂ ಸಹ ಮಾಡಿರುತ್ತೇನೆ. ಆದರೆ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನದಿಂದ ವರ್ತಿಸಿರುತ್ತಾರೆ ಅಧಿಕಾರಿಗಳು. ಆದ್ದರಿಂದ ನನಗೆ ಬಹಳ ಬೇಜಾರಾಗಿರುತ್ತದೆ. ಅದನ್ನು ಅಲ್ಲಿಗೆ ಬಿಡದೆ ನಾನು ನಿರಂತರವಾಗಿ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಸಸಿಗಳನ್ನು ನೆಡುತ್ತಾ ಮತ್ತೆ ನೀರನ್ನು ಹಾಕಿ ಜಾಲಿ ಗಿಡಗಳನ್ನು ಕಟ್ಟಿ ಮುಳ್ಳು ಕಟ್ಟಿ ಅದನ್ನು ಸಂರಕ್ಷಣೆ ಮಾಡ್ತಾ ಬಂದಿದ್ದೇನೆ. ಆದರೂ ಸಹ ಗಿಡಗಳು ನಿರಂತರವಾಗಿ ನಾಶ ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನು ಸರ್ಕಾರದವರು ಹಮ್ಮಿಕೊಂಡಿರುತ್ತಾರೆ. ಇಲ್ಲಿ ಕಾಸಬಾವಿ ಹತ್ತಿರ ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಕೆರೆಯ ಪಕ್ಕದಲ್ಲಿ ಅಂದ್ರೆ ದಂಡೆಗೆ ನಾನು ಗಿಡಗಳನ್ನು ನೆಟ್ಟಿರುತ್ತೇನೆ. ಆ ಗಿಡಗಳನ್ನು ಕೆರೆ ಅಭಿವೃದ್ಧಿ ಕಾಮಗಾರಿ ಮಾಡುವ ನೆಪದಲ್ಲಿ ಗಿಡಗಳನ್ನು ನಾಶ ಮಾಡಿರುತ್ತಾರೆ. ಆಗ ನಾನು ಫಾರೆಸ್ಟ್ನವರಿಗೆ ಫೋನಿನ ಮೂಲಕ, ಸರ್ ಈ ತರ ಗಿಡಗಳನ್ನು ನಾಶ ಮಾಡ್ತಾ ಇದ್ದಾರೆ, ನೀವು ಇದಕ್ಕೆ ಏನಾದರೂ ಕ್ರಮ ಕೈಗೊಳ್ಳಿ ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆದರೆ ಅವರು ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ. ಅದಕ್ಕೆ ನಾನು ಇಷ್ಟು ಕಷ್ಟಪಟ್ಟು ಗಿಡಗಳನ್ನು ಬೆಳೆಸಿರುವುದು ಒಂದು ಅರ್ಧ ಗಂಟೆಯಲ್ಲಿ ನಾಶ ಮಾಡಿರುತ್ತಾರೆ. ಅದಕ್ಕಾಗಿ ಬಹಳ ತುಂಬಾ ನೊಂದುಕೊಂಡಿರುತ್ತೇನೆ. ಅದೇ ರೀತಿ ಮುಂದೆ ಇನ್ನೂ ಸುಮಾರು ಗಿಡಗಳು ಉಳಿದಿರುತ್ತವೆ. ಆ ಗಿಡಗಳು ಸಹ ಮುಂದೆ ಕಾಮಗಾರಿ ಮಾಡುವಾಗ ನಾಶ ಮಾಡುತ್ತಾರೆ ಎಂದು ನನಗೆ ಭಯ ಹುಟ್ಟಿದೆ. ಅದಕ್ಕಾಗಿ ಆ ಗಿಡಗಳನ್ನಾದರೂ ರಕ್ಷಣೆ ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಪತ್ರಿಕಾ ಹೇಳಿಕೆ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಮೂಲಕ ಆಮರಣ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತೇನೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಈರಣ್ಣ, ಪಲ್ಲವಿ ಕೋಸಗಿ ಇದ್ದರು. ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘ ರಾಯಚೂರು ಮಹಾನಗರ ಪಾಲಿಕೆ ನಿಗಮದ ಆಯುಕ್ತರಾದ ಜುಬೇನ್ ಮಹಾಪಾತ್ರ ಐಎಎಸ್ ಅವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ರಾಯಚೂರಿನ ಮಾ ಆಶಾಪುರ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಜನವರಿ 31ರಂದು ರಾಯಚೂರು ಮಹಾನಗರ ಪಾಲಿಕೆ ನಿಗಮದ ಆಯುಕ್ತರಾದ ಜುಬೇನ್ ಮಹಾಪಾತ್ರ ಐಎಎಸ್ ಅವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ರಾಯಚೂರಿನ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಅಧ್ಯಕ್ಷರಾದ ಎಸ್ ಕಮಲ್ ಕುಮಾರ್ ಅವರು ಸ್ವಾಗತ ಭಾಷಣ ಮಾಡಿ ಹೊಸ ಆಯುಕ್ತರಿಗೆ ಕೃತಜ್ಞತೆ ಸಲ್ಲಿಸಿದರು ಮತ್ತು ಆತ್ಮೀಯ ಸ್ವಾಗತ ಕೋರಿದರು. ರಾಯಚೂರಿನ ಅಭಿವೃದ್ಧಿಗೆ ಅವರು ಮನವಿ ಮಾಡಿದರು ಮತ್ತು ಎಲ್ಲಾ ವ್ಯಾಪಾರ ಸಂಸ್ಥೆಗಳು, ಸಂಘಗಳು ಮತ್ತು ಎನ್ಜಿಒಗಳು ವಿವಿಧ ಸವಾಲುಗಳನ್ನು ಎದುರಿಸುವಲ್ಲಿ ಸಹಕರಿಸುತ್ತವೆ ಎಂದು ಖಚಿತಪಡಿಸಿಕೊಂಡರು. ತೆರಿಗೆ ಸಂಗ್ರಹ, ವ್ಯಾಪಾರ ಪರವಾನಗಿಗಳು, ಅನುಮತಿಗಳು, ಈ ಖಾತಾ, ಸ್ವಚ್ಛತೆ, ಪ್ರತಿಯೊಂದು ಪ್ರದೇಶದ ಸಮಗ್ರ ಆಯೋಜಿತ ಅಭಿವೃದ್ಧಿ, ರಸ್ತೆ ಒಳಚರಂಡಿ ಮತ್ತು ಪೈಪ್ಲೈನ್ ಕೆಲಸಗಳ ಏಕಕಾಲಿಕ ಅನುಷ್ಠಾನ ಜೊತೆಗೆ
ಕೈಗಾರಿಕಾ ಪ್ರದೇಶಕ್ಕೆ ನೀರು ಒದಗಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಿದರು. And such a wonderful officer we have, it's the honor for me to welcome on behalf of all of us. Right? Not taking much of the time, I request to change and put there. Would like to welcome Abhi to serve people and to take up this post. And her dream has come true. I think we should thank her mother for motivating him to be here with us. And because of such mothers, that we have such a good officer with us. He was in top post in the Alert company, where he was heading, and he had traveled to so many countries. That was the experience. Not satisfied with that, he was writing the exams, and I think 2 years IPS experience after that he had. Very rare that you get an officer who has an experience of IPS and then joining IAS and securing 46th rank. I think big round of applause, sir. We need to see look at these people like us. Cricket days and not come back. The failure होते तो come back आते हैं. I think 3-4 attempts that he has made, and to be here at such a young age is inspiration for all of us. And someone rightly said that, sir, एक हिंदी में कहावत है, चाहने से कोई चीज अपनी नहीं होती, जैसे हर खुशी मुस्कुराहट नहीं होती. चाहने से कोई चीज अपनी नहीं होती, जैसे हर खुशी मुस्कुराहट नहीं होती. हम तो जमीन सर के बारे में बहुत कुछ कहना चाहते हैं. मगर क्या करें, कभी जुबान तो कभी अल्फाज साथ नहीं देते. I think we'll fall up short of words to express our ideas and our appreciation about him and his hot age that he has got. Not taking much of the time. ಅವರು ತಮ್ಮ ಪ್ರಯಾಣ ಮತ್ತು ಹಿನ್ನೆಲೆಯ ಬಗ್ಗೆ ವಿವರಗಳನ್ನು ಹಂಚಿಕೊಳ್ಳಲು ಈ ಅವಕಾಶವನ್ನು ಬಳಸಿಕೊಂಡರು. ನಮ್ಮೆಲ್ಲರಿಗೆ ಕೈ ಜೋಡಿಸಿ ಒಂದು ರಾಯಚೂರಿನ ಹೀಗೆ ಐ ಬಿನ್ ರೀಡಿಂಗ್ ಅಪ್ ರಾಯಚೂರು ಆರ್ಡರ್ ಬಂದ ನಂತರ ಐ ಲವ್ ಹಿಸ್ಟ್ರಿ ಆಲ್ ದ ಇಂಜಿನಿಯರಿಂಗ್. ಸೊ ನನಗೆ ಒಂದು ಸ್ಟ್ರಾಂಗ್ ಬಿಲೀಫ್ ಏನಂತ ಹೇಳಿದರೆ, ಭಾಳ ಹಿಂದೆ ಐ ಥಿಂಕ್ somebody told that if you do not know your history you cannot build your future. ನಿಮ್ಮ ಇತಿಹಾಸದ ಗೊತ್ತಿಲ್ಲದೆ ಇದನ್ನ ರಚಿಸಬಹುದು. ಸೊ that's why if you look at history, Raichur has a very rich history. ಇದನ್ನ it was the seat of Rashtrakuta, it was the seat of Chalukya dynasty, ಮತ್ತೆ Bahman Sultans probably ಕೂಡ it was one of the most developed parts of their empire. So ಈಗ ಸ್ವಲ್ಪ ನಾವೇ ಡೆವಲಪ್ಮೆಂಟ್ ಇಂಡಿಸಸ್ ಗಳಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ, ಮತ್ತೆ ಡೆವಲಪ್ಮೆಂಟ್ ಕೊರತೆ ಇದೆ ಅಂತ ವಿಚಾರವನ್ನು ಕೇಳ್ತಾ ಇದ್ದೀವಿ. ಬಟ್ ಆದರೂ ನಾವು ಲೈಕ್ ಯು ಟೋಲ್ಡ್, ದಿ ಕಾರ್ಪೊರೇಷನ್ ಇಸ್ ನಾಟ್ ಡಿಕ್ಲೈರ್ಡ್. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್. ನಮಗೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಕೂಡ ಗೈಡೆಡ್ ಫಾರ್ ಅಸ್, and we have a very active civil society from what I can see. ನಮಗೆ ಚೇಂಬರ್ ಆಫ್ ಕಾಮರ್ಸ್ ಹೊರತುಪಡಿಸಿ ಕೂಡ ಒಂದು ಅಟ್ಲೀಸ್ಟ್ 5-6 different NGOs and all these people have come and met. That shows that we have a very active civil society. In a democracy like India, just an officer or only the government cannot be a change maker. Government can facilitate change. ನಾವೇನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ we can facilitate the change. ಒಂದು ಮಾಡಲಿಕ್ಕೆ ಒಂದು ಬೆಂಬಲಿಸುವಂಥ ಕೆಲಸ ಮಾಡಬಹುದು. ಬಟ್ ಎಕ್ಸಾಕ್ಟ್ ಆಗಿ the society will change if the society wishes to change. Because as an IAS officer in police, they used to say that as a police officer you are nothing but a citizen in uniform, and citizen is nothing but a police without uniform. So just like that, I am an officer here because I got a fair opportunity to come and clear the exam and serve you. But ತಾವುಗಳು ಎಲ್ಲ ನಮಗೆ ಹೆಲ್ಪ್ ಕೊಡೋದೇ ಆಗೋದಿಲ್ಲ. And some, especially municipality work is something where we need a lot of behavioral change. For example, ಈಗ ನಮಗೆ ರಾಯಚೂರಿಗೆ ಸ್ವಚ್ಛಗೊಳಿಸಲಿಕ್ಕೆ behavioral change ಇಲ್ಲದೇನು ಆಗೋದಿಲ್ಲ. So first of all, before everything, ಒಂದು ಅರಿವು ಮೂಡಿಸುವಂಥ ಕೆಲಸ ಆಗುತ್ತೆ. ಸೊ ಅದಕ್ಕೆ you people will be our vehicles of change. ತಾವುಗಳು ನಮ್ಮ ಮಾನ್ಯ ಜನಪ್ರತಿನಿಧಿಗಳು ಅವರುಗಳೆಲ್ಲ you only will be able to spread this message. We have to nudge theory ಇದೆ. So we have to nudge people to clean our city. ನಾವು ಎಷ್ಟೊಂದು ಕ್ಲೀನ್ ಮಾಡಿಸಿದ್ರೆ ಕೂಡ ಅದನ್ನ again ಗಲೀಜಾಗ್ಬಿಡುತ್ತೆ. So if I am eating a chips packet and I'm throwing it in this thing, instead of dustbin I'm throwing it in a ಚರಂಡಿ ಒಳಗಡೆ ಹಾಕ್ತೀನಿ, then I expect the government to come and clean it. That is not correct. So ಅದಕ್ಕೆ ಒಂದು ಫಂಡಮೆಂಟಲ್ ರೈಟ್ಸ್ ಒಟ್ಟಿಗೆ ಫಂಡಮೆಂಟಲ್ ಡ್ಯೂಟಿ ಏನಂತ, ನಿಮ್ಮ ಕರ್ತವ್ಯ ಏನಂತ ನಮಗೆ ತಿಳ್ಕೋಬೇಕಾಗುತ್ತೆ. ಸೊ ಅದರೊಟ್ಟಿಗೆ ಅದಕ್ಕೆ ಐ ವಿಲ್ ಎಕ್ಸ್ಪೆಕ್ಟ್ ಟು get some support from all of you seniors. ಅವೆಲ್ಲರೂ ಇಲ್ಲಿ you are much senior to us. ಅವೆಲ್ಲ ನೋಡ್ಕೊಂಡು ಬಂದಿರಿ, ಮತ್ತೆ ರಾಯಚೂರು ಬಗ್ಗೆ ನಮಗೆ ತುಂಬಾ ನಾಲೆಜ್ ಇದೆ. ಸೊ I hope that all of you will help us and ರಾಯಚೂರು. Today also we had a similar awareness camp program at Yadgir. But ಇಲ್ಲಿ ನೀವು ಸೇರಿರೋದು ಒಂದು ಜನಸ್ತೋಮ ನೋಡಿದ್ರೆ
I can very confidently, and there is a real hope for us that around 200 crores GST arrears from Raichur district ನಿಂದಲೇ ಇದೆ. So ಇಷ್ಟೆಲ್ಲ ಜನ ನೀವು ಸೇರಿರೋದ್ರಿಂದ ಅದರ very ಸಾಕಾಗ್ತದೆ. ಇಡೀ ಡಿವಿಷನ್ ಕರ್ನಾಟಕದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಇದು ಮಾಡ್ತಾರೆ ಅಂತ ನನಗೆ ಹೋಪ್ಸ್ ಇದೆ. So let us hope it will really come true someday. So anyway, so ಈ GST scheme announcement ಅಂತೂ this is one of the most important scheme ever announced by the government of India. ಯಾಕೆಂತಂದ್ರೆ ಈಗ ಇದು ಸರ್ ಹೇಳಿದ್ರೀಗ CA President sir, it is like a flushing with a data. There is also one more, that there are twin objectives of amnesty scheme. One, obviously, government revenues will jump up, even though they were dead revenues all these years. But in the last business community, after the demonetization in 2016, suddenly the introduction of GST, it was a very tough time for in common for all people, but more importantly for business. So after 2017, from that transformation from demonetization to business, GST model, and our technical things, ಯಾರಿಗೂ ಅರ್ಥನೇ ಆಗದೆ ಇರೋಂಥ ಒಂದು ಪರಿಸ್ಥಿತಿ ಇತ್ತು. ಯಾಕಂತಂದ್ರೆ ಸರ್ ಹೇಳಿದ್ರು, I don't know anything about GST ಅಂತ. ಅವರೇ ಇವಾಗ ಪ್ರೆಸಿಡೆಂಟ್ ಇಸ್ ಕ್ಲೇಮಿಂಗ್ ಅಂತಂದ್ರೆ ವಾಟ್ ಅಬೌಟ್ ಕ್ಲೇಮೆಂಟ್ಸ್. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ CAಗಳು, ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್, ಅವು ಎಲ್ಲ ನಿಮ್ಮನ್ನ ತುಂಬಾ ಚೆನ್ನಾಗಿ ಬಿಸ್ನೆಸ್ ಕಮ್ಯುನಿಟಿನ ಇಲ್ಲಿ ಪರ್ಟಿಕ್ಯುಲರ್ಲಿ ರಾಯಚೂರು, ಐ ಆಮ್ ವೆರಿ ಹ್ಯಾಪಿ ದಟ್ ರಾಯಚೂರು cleaning the gutter once in 8 or 10 years with forcing the water. Drainage. Don't take it in another sense. When GST was introduced on 1st July 2017, almost 7 years are over. It was a new act. Provisions were new. The SSCs were, for them it was a new act. And for auditors also. There were a lot of doubts. Certain provisions were not clear. Any new act, these type of things do happen. Over a period of the last 7 years, most of these things are sorted out. But still, because of, with or without the knowledge of SSCs or taxpayers or the auditors, including some of the department officers also, things have got stuck up somewhere. Some assessments are pending, some tax payments are pending, some things have gone into litigation. Now, the department has come forward, come to our doorstep and offered us a chance. Come on, let us sit together. We will pardon. We will give you a relief of waiver of penalty and interest. Pay the tax, wash your hands. As Kumbh Mela wash your papa, after 144 years, this occasion has come. Similarly, after 7 years this has come. But don't be under the impression every year it will come. So better you avail this opportunity. Mr. Shailesh Patil is going to explain you the provisions. And anyway, you have your own auditors. If you have any doubts, if you carry those doubts, you can discuss with them. In addition to that, we are going. ಚೇತನ್ ದೋಖಾ ಅವರು ಮಾತನಾಡಿ, ಆಯುಕ್ತರು ತಮ್ಮ ಮೊದಲ ಪ್ರಮುಖ ಹುದ್ದೆ ರಾಯಚೂರಿನಲ್ಲಿ ಇದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ರಾಯಚೂರನ್ನು ಅತ್ಯುತ್ತಮ ನಗರಗಳಲ್ಲಿ ಒಂದನ್ನಾಗಿ ಮಾಡಲು ಸಹಯೋಗದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು ಮತ್ತು ವ್ಯವಸ್ಥೆಯನ್ನು ಸುಗಮಗೊಳಿಸಲು ಮತ್ತು ಅಭಿವೃದ್ಧಿ ಉಪಕ್ರಮಗಳನ್ನು ಮುಂದುವರಿಸಲು ತಮ್ಮ ಯೋಜನೆಗಳನ್ನು ಹಂಚಿಕೊಂಡರು. ಗುರುಸಿದ್ದಯ್ಯ ಹಿರೇಮಠ್, ಉಪ ಆಯುಕ್ತರು ಶ್ರೀಮತಿ ಡಾಕ್ಟರ್ ವರ್ಷಾ ಪಾದ್ಯ, ರಾಮಚಂದ್ರ ಪ್ರಭು, ಶಾಂತಿಲಾಲ್ ಬೋಹ್ರಾ, ತ್ರಿವಿಕ್ರಮ್ ಜೋಶಿ, ಕೃಷ್ಣಮೂರ್ತಿ ಅವರೊಂದಿಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕೆರೆಯಲ್ಲಿ ಎತ್ತುಗಳನ್ನು ತೊಳೆಯುವಾಗ ಮೊಸಳೆ ದಾಳಿಗೆ ವ್ಯಕ್ತಿ ಗಾಯಗೊಂಡಿರುವ ಘಟನೆ ತಾಲೂಕಿನ ಸರ್ಜಾಪುರ ಗ್ರಾಮದ ಕೆರೆಯಲ್ಲಿ ಬುಧವಾರ ನಡೆದಿದೆ.
ಕೆರೆಯಲ್ಲಿ ಎತ್ತುಗಳನ್ನು ತೊಳೆಯುವಾಗ ಮೊಸಳೆ ದಾಳಿಗೆ ವ್ಯಕ್ತಿ ಗಾಯಗೊಂಡಿರುವ ಘಟನೆ ತಾಲೂಕಿನ ಸರ್ಜಾಪುರ ಗ್ರಾಮದ ಕೆರೆಯಲ್ಲಿ ಬುಧವಾರ ನಡೆದಿದೆ. ಅದೇ ಗ್ರಾಮದ ಮಹಾನಂದಿ ಗಾಯಗೊಂಡಿರುವ ವ್ಯಕ್ತಿ ಎಂದು ಹೇಳಲಾಗಿದ್ದು, ಬುಧವಾರ ಅಮಾವಾಸ್ಯೆ ದಿನದಂದು ಎತ್ತುಗಳನ್ನು ತೊಳೆಯಲು ಹೋದ ಸಂದರ್ಭದಲ್ಲಿ ಕೆರೆಯಲ್ಲಿ ಇದ್ದ ದೊಡ್ಡ ಮೊಸಳೆಯೊಂದು ಏಕಾಏಕಿ ದಾಳಿ ನಡೆಸಿತು. ಈ ಘಟನೆಯಲ್ಲಿ ಮಹಾನಂದಿಯ ಬಲಗಾಲಿಗೆ ಗಂಭೀರ ಗಾಯವಾಗಿದ್ದು, ಮೊಸಳೆಯಿಂದ ತಪ್ಪಿಸಿಕೊಂಡು ಕೆರೆಯ ದಡಕ್ಕೆ ಬಂದಿದ್ದ. ನಂತರ ಗ್ರಾಮಸ್ಥರು ಗಾಯಾಳನ್ನು ರಾಯಚೂರು ನಗರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದರು. ಮಾಹಿತಿ ಪಡೆದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆ ಕೈಗೊಂಡು ಮೊಸಳೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಕೆರೆಯಲ್ಲಿ ಇನ್ನೂ 2 ಮೊಸಳೆ ಇದ್ದು ಅವುಗಳಿಗಾಗಿ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಡಿವಾಳ ಮಾಚಿದೇವ ಜಯಂತಿ, ಮಡಿವಾಳ ಸಮಾಜದ ಎಲ್ಲಾ ರಂಗಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು ಭೀಮರಾಯ. ನಗರದ ಅಭಿವೃದ್ಧಿ ಎಲ್ಲರೊಂದಿಗೆ ಚರ್ಚಿಸಿ ಮಾಸ್ಟರ್ ಪ್ಲಾನ್, ಮೂಲಭೂತ ಸೌಕರ್ಯ ಒದಗಿಸಲು ಮೊದಲ ಆದ್ಯತೆ ಜೋಬಿನ್ ಮಹಾಪಾತ್ರ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತ ವಿರುದ್ಧ ರಾಜ್ಯಗಳ ಹಿಂದೇಟು. ಫೆಬ್ರವರಿ 7ರಂದು ಹೈದರಾಬಾದ್ನಲ್ಲಿ 1 ಲಕ್ಷ ತಮಟೆ ಚಳವಳಿ, ನರಸಪ್ಪ ದಂಡೋರ. ಫೆಬ್ರವರಿ 4ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಉಪನ್ಯಾಸ ವಿ ಗೋವಿಂದ್. ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ, ಸಮುದಾಯಗಳು ಚಿಕ್ಕದಾದರೂ ಮನಸ್ಸುಗಳು ದೊಡ್ಡವು. ಕೆ ಶಾಂತಪ್ಪ. ಮಡಿವಾಳ ಮಾಚಿದೇವ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ, ಸಮಾಜಕ್ಕೆ ಮಡಿವಾಳ ಮಾಚಿದೇವ ಸಂದೇಶಗಳು ಮಾರ್ಗದರ್ಶಿ, ಶ್ರೀ ಶಾಂತಮಲ್ಲ ಶಿವಾಚಾರ್ಯ. ಮಾವಿನಕೆರೆ ಅಭಿವೃದ್ಧಿ ಹೆಸರಿನಲ್ಲಿ 100 ಗಿಡಗಳ ನಾಶ, ಕ್ರಮಕ್ಕೆ ಈರಣ್ಣ ಕೋಸಗಿ ಮನವಿ. ಮಹಾನಗರ ಪಾಲಿಕೆ ನಿಗಮ ಆಯುಕ್ತರಾದ ಜುಬೇನ್ ಮಹಾಪಾತ್ರ ಇವರಿಗೆ ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದಿಂದ ಸ್ವಾಗತ ಕಾರ್ಯಕ್ರಮ. ಮತ್ತು ಸರ್ಜಾಪುರ ಕೆರೆಯಲ್ಲಿ ಮೊಸಳೆ ಪತ್ತೆ, ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ದಿವಂಗತ ಶರಣಪ್ಪಗೌಡ ಮಾಲಿ ಪಾಟೀಲ್ ಹೊರಗಿನ ಮನೆಯವರ 21ನೇ ಪುಣ್ಯಸ್ಮರಣಾರ್ಥದ ಅಂಗವಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ದಿನಾಂಕ 3/2/2025 ಸೋಮವಾರ. ಸಮಯ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ. ಶಿಬಿರ ನಡೆಯುವ ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಪೇಟೆ, ಜಿಲ್ಲೆ ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.